ಹಲೋ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಸೊ ಕಳೆದ ಕ್ಲಾಸ್ನಲ್ಲಿ ಮಕ್ಕಳೇ ನಾವು ಮೋಷನ್ ಇನ್ ಸ್ಟ್ರೇಟ್ ಲೈನ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಈ ಆ್ಯಾವ್ರೇಜ್ ಸ್ಪೀಡ್ ಮತ್ತು ಆ್ಯಾವ್ರೇಜ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡ್ತಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆನಾ? ಸೊ ಏನಿದು ಇನ್ಸ್ಟಂಟೇನಿಯಸ್ ಸ್ಪೀಡ್ ಮತ್ತು ವೆಲಾಸಿಟಿ? ಸೊ ಕಂಪ್ಲೀಟ್ ವಿತ್ ಹಿಸ್ಟ್ರಿ ಜೊತೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗುವ. ಸೊ ಈ ಒಂದು ಕಾನ್ಸೆಪ್ಟ್ ಅರ್ಥ ಆದರೆ ಮಾತ್ರ ನೆಕ್ಸ್ಟ್ ಅಪ್ಕಮಿಂಗ್ ಕಾನ್ಸೆಪ್ಟ್ಸ್ಗಳು ಏನೆಲ್ಲ ಅರೈಸ್ ಆಗ್ತವೆ ಫಿಸಿಕ್ಸ್ನಲ್ಲಿ, ಸೊ ಅವನ್ನೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವಂಥದ್ದು. ಓಕೆನಾ? ಎಸ್. ಆದ್ದರಿಂದ ನಾವು ಫಿಸಿಕ್ಸನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಇವಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಾಗಿರ್ತದೆ? ಇನ್ಸ್ಟಂಟೇನಿಯಸ್ ಸ್ಪೀಡ್ ಮತ್ತು ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಓಕೆನಾ? ಎಸ್. ಸೊ ಮೊದಲಿಗೆ ನಾನು ಇನ್ಸ್ಟಂಟೇನಿಯಸ್ ಸ್ಪೀಡ್ ಬದಲಿಗೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯಾಕೆ ಅಂತ ನಿಮಗೆ ಲಾಸ್ಟ್ನಲ್ಲೇ ಅರ್ಥ ಆಗ್ತದೆ. ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ತದೆ ಮಕ್ಕಳೇ, ಸೊ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಸೊ ನನ್ನ ಹೆಸರು ಆಕಾಶ್ ಆ್ಯಂಡ್ ದಿಸ್ ಇಸ್ ಯುವರ್ ಚಾನಲ್ ನ್ಯಾಚುರಲ್ ಫಿಲಾಸಫಿ. ಓಕೆನಾ? ಎಸ್. ಸೊ ಇವತ್ತು ನಾನು ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟನ್ನು ಲಿಟ್ಲ್ ಬಿಟ್ ಹಿಸ್ಟ್ರಿ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಯಾರು ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿದರು, ಸೊ ಇದರ ನೆಸೆಸಿಟಿ ಏನಿತ್ತು ಆ ಟೈಮ್ನಲ್ಲಿ, ಸೊ ಎಲ್ಲವನ್ನು ಇನ್ ಡೀಟೇಲಾಗಿ ಹೇಳ್ಕೊಂಡು ಹೋಗ್ತೀನಿ. ಓಕೆ? ಸೊ ಈ ಹಿಸ್ಟ್ರಿ ಸ್ಟಾರ್ಟ್ ಆಗೋದೇ ಮಕ್ಕಳೇ ಈ ನ್ಯೂಟನ್ನಿಂದ, ಸರ್ ಐಸಾಕ್ ನ್ಯೂಟನ್ನಿಂದ. ಸೊ ಈ ಸರ್ ಐಸಾಕ್ ನ್ಯೂಟನ್ ಅಂತ ಹೇಳೋನು 1642 ಹುಟ್ತಾನೆ. ಸೊ ಈಸ್ ಬಾರ್ನ್ ಎಟ್ 1642. ಓಕೆನಾ? ಸೊ ಲಂಡನ್ ಸಿಟಿಯ ಓಲ್ಸ್ತಾರ್ಪ್ ಅನ್ನೋ ಒಂದು ಸ್ಮಾಲ್ ವಿಲೇಜ್, ಆ ವಿಲೇಜ್ನಲ್ಲಿ ನ್ಯೂಟನ್ 1642 ಹುಟ್ಟುತ್ತಾನೆ. ಸೊ ಆಲ್ಮೋಸ್ಟ್ ಇದು ಜೂಲಿಯನ್ ಕ್ಯಾಲೆಂಡರ್ ಪ್ರಕಾರ ಹೇಳೋದಾದರೆ ಡಿಸೆಂಬರ್ 25 ಅಂತವ್ರು ಹೇಳ್ತಾರೆ, ಅಂದರೆ ಕ್ರಿಸ್ಮಸ್ ಡೇ ದಿನ ನ್ಯೂಟನ್ ಬಾರ್ನ್ ಆಗ್ತಾನೆ ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಈ ವರ್ಷನೇ ಗೆಲಿಲಿಯೋ ಸತ್ತಿದ್ದು ಅಲ್ವಾ? ಗೆಲಿಲಿಯೋ ಡೆತ್ ಆಗಿದ್ದು 1642, ನ್ಯೂಟನ್ ಅದೇ ವರ್ಷ ಡಿಸೆಂಬರ್ 25ಗೆ ಹುಟ್ಟುತ್ತಾನೆ. ಸೊ ಅಕಾರ್ಡಿಂಗ್ ಟು ದ ಇಂಗ್ಲೆಂಡ್ ಜೂಲಿಯನ್ ಕ್ಯಾಲೆಂಡರ್. ಓಕೆನಾ? ಎಸ್. ಕ್ಯಾಲೆಂಡರ್ ಚೇಂಜ್ ಆದರೆ ಮೇ ಬಿ ಆ ಡೇಟ್ ಚೇಂಜ್ ಆಗ್ಬೋದೇನೋ, ಗೊತ್ತಿಲ್ಲ. ಓಕೆನಾ? ಎಸ್. ಸೊ 1642 ಡಿಸೆಂಬರ್ 25ನಲ್ಲಿ ಬೋರ್ನ್ ಆದಂಥ ನ್ಯೂಟನ್ ಆಲ್ಮೋಸ್ಟ್ ಸ್ಕೂಲಿಂಗನ್ನು ಓಲ್ಸ್ತಾರ್ಪ್ ಹತ್ರನೇ ಒಂದು ವಿಲೇಜ್ನಲ್ಲಿ ಮಾಡ್ತಾ ಇರ್ತಾನೆ. ಓಕೆ? ಸೊ ಆಲ್ಮೋಸ್ಟ್ ಅವನು 9 ಇಯರ್ಸ್ ಓಲ್ಡ್ ಬಾಯ್ ಆಗಿದ್ದಾಗ ಅವನ ತಂದೆ ಎಕ್ಸ್ಪೈರ್ ಆಗ್ತಾರೆ. ಸೊ ಅದರಿಂದ ನ್ಯೂಟನ್ ಸ್ಕೂಲಿಂಗನ್ನು ಸ್ಟಾಪ್ ಮಾಡಿಬಿಟ್ಟು ಅಗ್ರಿಕಲ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ? ಅರ್ನಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ನ್ಯೂಟನ್ನಲ್ಲಿರುವಂಥ ಈ ಮ್ಯಾಥಮೆಟಿಕ್ಸ್ ಮತ್ತು ಈ ಫಿಸಿಕ್ಸ್ನಲ್ಲಿದ್ದಂಥ ಕೆಲವೊಂದು ಇಂಟ್ರೆಸ್ಟನ್ನು ರೆಕಾಗ್ನೈಸ್ ಮಾಡಿ ಅವನ ನ್ಯೂಟನ್ ಫ್ಯಾಮಿಲಿ ಮೆಂಬರ್ ಯಾರೋ ಒಬ್ಬರು, ಸೊ ನ್ಯೂಟನ್ ಯೂನಿವರ್ಸಿಟಿನಲ್ಲಿ ಸ್ಟಡಿ ಮಾಡಬೇಕು ಅನ್ನೋ ಸಜೆಷನನ್ನು ಕೊಡ್ತಾರೆ ಮತ್ತು ನ್ಯೂಟನ್ನ ಯೂನಿವರ್ಸಿಟಿಗೆ ಜಾಯಿನ್ ಮಾಡಿಸ್ತಾರೆ. ಓಕೆನಾ? ಸೊ ನ್ಯೂಟನ್ ಆಲ್ಮೋಸ್ಟ್ 1666ನಲ್ಲಿ 6 ಅಥವಾ 61 ಅನ್ಕೋತೀನಿ, 1661ನಲ್ಲಿ ಟ್ರಿನಿಟಿ ಕಾಲೇಜನ್ನು ಸೇರಿಕೊಳ್ತಾನೆ. 1661ರಲ್ಲಿ ಟ್ರಿನಿಟಿ ಕಾಲೇಜ್ ಎಲ್ಲಿ ಬರ್ತದೆ ಅಂದರೆ ಲಂಡನ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ. ಸೊ ಆ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ 1661ಕ್ಕೆ ಹೋಗಿ ಜಾಯ್ನ್ ಆಗ್ತಾನೆ. ಸೊ ಅವ್ನು ಜಾಯ್ನ್ ಆಗುವಂಥ ಕೋರ್ಸ್ ಯಾವುದು ಅಂತ ಹೇಳಿದರೆ BA ಇನ್ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಆಸ್ಟ್ರಾನಮಿ ಆ್ಯಂಡ್ ನ್ಯಾಚುರಲ್ ಫಿಲಾಸಫಿ. ಸೊ ಈ ಸಬ್ಜೆಕ್ಟ್ನಲ್ಲಿ BAನ ಮಾಡಲಿಕ್ಕೆ, ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಮಾಡಲಿಕ್ಕೆ 1661ನಲ್ಲಿ ಸೇರ್ಕೊಳ್ತಾನೆ. ಆ ಟೈಮ್ನಲ್ಲಿ ಮಕ್ಕಳೇ ಏನು ಮಾಸ್ಟರ್ ಆಫ್ ಸೈನ್ಸ್ ಅಂತ ಏನಿರಲಿಲ್ಲ, ಮಾಸ್ಟರ್ ಆಫ್ ಆರ್ಟ್ಸ್ ಅಂತಲೇ ಇದ್ದಿತ್ತು, BA MA ಅಂತಲೇ ಇದ್ದಿತ್ತು ಅಲ್ವಾ? ಸೊ ಆ ಬ್ಯಾಚುಲರ್ ಡಿಗ್ರಿಯನ್ನು ಮಾಡಲಿಕ್ಕೆ 1661ರಲ್ಲಿ ಟ್ರಿನಿಟಿ ಕಾಲೇಜ್ ಒಳಗಡೆ ಹೋಗ್ತಾನೆ. ಯಾರು? ಸರ್ ಐಸಾಕ್ ನ್ಯೂಟನ್. ಓಕೆ? ಎಸ್. 1661ರಲ್ಲಿ ಯೂನಿವರ್ಸಿಟಿಗೆ ಎಂಟ್ರಿ ಆದ ನ್ಯೂಟನ್ ಅಲ್ಲಿ ಒಬ್ಬರು ಪ್ರೊಫೆಸರನ್ನು ಪರಿಚಯ ಮಾಡ್ಕೊಳ್ತಾನೆ. ಆ ಪ್ರೊಫೆಸರ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿರ್ತಾರೆ. ಅವ್ರ ಹೆಸರು ಸರ್ ಐಸಾಕ್ ಬ್ಯಾರೋ ಅಂತ. ಈ ಐಸಾಕ್ ಬ್ಯಾರೋ ಅನ್ನೋ ಒಬ್ಬ ಪ್ರೊಫೆಸರ್ ಅಂಡರ್ನಲ್ಲಿ ನ್ಯೂಟನ್ ಆಲ್ಮೋಸ್ಟ್ ಯುಕ್ಲೇಡಿಯನ್ ಜಾಮಿಟ್ರಿಯನ್ನು ಸ್ಟಡಿ ಮಾಡ್ತಾನೆ. ಓಕೆ? ಎಸ್. ಸೊ 1661ನಲ್ಲಿ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥ ನ್ಯೂಟನ್ ಆಲ್ಮೋಸ್ಟ್ 1665 ಗಂಟೆನೂ ಯೂನಿವರ್ಸಿಟಿನಲ್ಲೇ ಇರ್ತಾನೆ. 1665 ಗಂಟೆ ಯೂನಿವರ್ಸಿಟಿನಲ್ಲೇ ಇರ್ತಾನೆ. ಸೊ 1665ರಲ್ಲಿ ಆಲ್ಮೋಸ್ಟ್ ಯುರೋಪ್ ಮತ್ತು ಇಂಗ್ಲೆಂಡ್ನಲ್ಲಿ ಈ ಪ್ಲೇಗ್ ಅನ್ನೋ ಒಂದು ಕಾಯಿಲೆ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಸೊ ಎಷ್ಟು ಲೆವೆಲಿಗೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಲಂಡನ್ ಸಿಟಿಯನ್ನು ಶಟ್ ಡೌನ್ ಮಾಡೋ, ಅಂದರೆ ಲಾಕ್ಡೌನ್ ಮಾಡೋ ಲೆವೆಲ್ಗೆ ಈ ಪ್ಲೇಗ್ ಅನ್ನೋ ಒಂದು ಕಾಯಿಲೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಸೊ 1665ರಲ್ಲಿ ಆಲ್ಮೋಸ್ಟ್ ಲಂಡನ್ ಸಿಟಿ ಲಾಕ್ಡೌನ್ ಆಗ್ತದೆ. ಆ ಲಂಡನ್ನಲ್ಲಿ ಇದ್ದಂಥ ಟ್ರಿನಿಟಿ ಕಾಲೇಜ್ ಕೂಡ ಏನಾಗ್ತದೆ? ಸೊ ಅದು ಕೂಡ ಶಟ್ ಡೌನ್ ಆಗ್ತದೆ. ಯಾವಾಗ ಕಾಲೇಜ್ ಶಟ್ ಡೌನ್ ಆಯಿತು, ಈ ಯೂನಿವರ್ಸಿಟಿನಲ್ಲಿ ಸ್ಟೇ ಆದಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಏನಾದರೂ ಮನೆಗೆ ಹೋದರು. ಸೊ
ಅವರ ಮನೆಗಳಿಗೆ ಹೋಗಬೇಕಾಗ್ತದೆ. ಸೊ ಅದೇ ಯೂನಿವರ್ಸಿಟಿಲಿ ಇದ್ದವನು ಯಾರು? ಸರ್ ಐಸಾಕ್ ನ್ಯೂಟನ್. ಅವನು ಕೂಡ ಅವನ ಸ್ವಂತ ಊರು ಓಲ್ಸ್ತಾರ್ಪ್, ಸೊ ಅಲ್ಲಿ ಹೋಗ್ತಾನೆ ಮತ್ತೆ ಅಗ್ರಿಕಲ್ಚರನ್ನು ಸ್ಟಾರ್ಟ್ ಮಾಡ್ತಾನೆ. ಸೊ 1665ರಲ್ಲಿ ನ್ಯೂಟನ್ ಸೊ ಎಲ್ಲಿಗೆ ವಾಪಸ್ ಆಗ್ತಾನೆ? ಅವನ ವಿಲೇಜ್ ಓಲ್ಸ್ತಾರ್ಪಿಗೆ ವಾಪಸ್ ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಇಸ್ವಿನಲ್ಲಿ ಆಲ್ಮೋಸ್ಟ್ ಲಂಡನ್ ಅನ್ನೋ ಒಂದು ಸಿಟಿ ಶಟ್ ಡೌನ್ ಆಗ್ತದೆ. ಅಲ್ಲಿರುವಂಥ ಯೂನಿವರ್ಸಿಟೀಸ್ಗಳೆಲ್ಲವೂ ಕೂಡ ಕ್ಲೋಸ್ ಆಗ್ತದೆ ಬಿಕಾಸ್ ಆಫ್ ಡ್ಯೂ ಟು ಪ್ಲೇಗ್. ಓಕೆನಾ? ಎಸ್. 1665ರಲ್ಲಿ ಮನೆಗೆ ಹೊರಟಂಥ ನ್ಯೂಟನ್, ಅವನ ಹಳ್ಳಿಗೆ ಹೋದಂಥ ನ್ಯೂಟನ್ 1667 ಗಂಟ ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ಇಯರ್ಸ್, ಈ 2 ವರ್ಷ ಅಗ್ರಿಕಲ್ಚರ್ ಮಾಡಿಕೊಂಡು ಮನೆ ಹತ್ರನೇ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಈ 2 ವರ್ಷದಲ್ಲೇ ಅವನ ಮ್ಯಾಜಿಕಲ್ ಥಿಯರೀಸ್ಗಳು ಅಂತ ಹೇಳಿದ್ರೆ ಅವನು ಫೈಂಡ್ ಔಟ್ ಮಾಡಿದಂಥ ಬೈನಾಮಿಯಲ್ ಥಿಯರಮ್ ಮತ್ತು ಲಾಸ್ ಆಫ್ ಮೋಷನ್ಗಳು, 3 ಲಾಸ್ ಆಫ್ ಮೋಷನ್ ಅಂತ ಹೇಳ್ತೀವಿ. ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ ಥರ್ಡ್ ಲಾ ಮತ್ತು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸೊ ಎಲ್ಲವನ್ನು ಇದೇ 2 ವರ್ಷ ಆ ನ್ಯೂಟನ್ ಡಿಸ್ಕವರ್ ಮಾಡಿದ್ದು, ಹೌದಲ್ವಾ? ಎಸ್. ಸೊ 665ರಲ್ಲಿ ಮನೆಗೆ ಹೊರಟಂಥ ನ್ಯೂಟನ್ 1667 ಗಂಟೆನೂ ಅಲ್ಲೇ ಇರ್ತಾನೆ, ಅಂದರೆ ಅಗ್ರಿಕಲ್ಚರ್ ಮಾಡ್ಕೊಂಡಿರ್ತಾನೆ. ಆ 2 ವರ್ಷದಲ್ಲೇ ನಾವೇನೆಲ್ಲ ಆಲ್ಮೋಸ್ಟ್ ಕಲಿತಾ ಇದ್ದೀವಿ ಈ PUನಲ್ಲಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಮುಂದಿನ ಕ್ಲಾಸಸ್ಸಲ್ಲಿ, ಸೊ ಅವೆಲ್ಲವನ್ನು ಈ 2 ವರ್ಷದಲ್ಲೇ ನ್ಯೂಟನ್ ಆಲ್ಮೋಸ್ಟ್ ಡಿಸ್ಕವರ್ ಮಾಡಿದ್ದು. ಇನ್ನು ಕೆಲವರ ಹೇಳೋ ಪ್ರಕಾರ, ಹಿಸ್ಟೋರಿಯನ್ಸ್ ಪ್ರಕಾರ 1666ರಲ್ಲಿ ಅಂತೇಳಿದ್ರೆ ಈ 2 ಇಸ್ವಿ ಮಧ್ಯೆ ಬರುವಂಥ ಒಂದು ಇಸ್ವಿ 1666, ಈ ಒಂದು ಇಸ್ವಿನಲ್ಲಿ ಆಲ್ಮೋಸ್ಟ್ ನ್ಯೂಟನ್ ಎಲ್ಲವನ್ನೂ ಡಿಸ್ಕವರ್ ಮಾಡಿದ. ಅಂದರೆ ಆಲ್ಮೋಸ್ಟ್ ಈ ಲಾಸ್ ಆಫ್ ಮೋಷನ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟಿ, ಸೊ ಈ ಬೈನಾಮಿಯಲ್ ಥಿಯರಮ್ ಇಂಥದ್ದನ್ನೆಲ್ಲ ಈ ಇಸ್ವಿನಲ್ಲಿ ಡಿಸ್ಕವರ್ ಮಾಡ್ದ ಅಂತ ಸೊ ಸಾಕಷ್ಟು ಹಿಸ್ಟೋರಿಯನ್ಸ್ಗಳು ಹೇಳ್ತಾರೆ. ಓಕೆನಾ? ಅಂದರೆ ಬಯೋಗ್ರಫಿ ಬರೆಯೋರು ಕೂಡ ಹೇಳ್ತಾರೆ. ಏನೇ ಇರಲಿ ಅದು. ಸೊ ಆಗ ಈ 1666 ಅಂತ ಹೇಳೋದು ಒಂದು ಫಿಸಿಕ್ಸ್ ಅಂತ ಬಂದಾಗ, ಅಂದರೆ ನ್ಯಾಚುರಲ್ ಫಿಲಾಸಫಿ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಇಯರ್ ಆಗ್ತದೆ. ಯಾಕೆಂದರೆ ಈ ಒಂದು ಟೈಮ್ನಲ್ಲೇ, ಈ ಟೈಮ್ ಗ್ಯಾಪ್ನಲ್ಲೇ ನೀವು ಕೇಳಿದಿರೋಂಥ ಫೇಮಸ್ ಸ್ಟೋರಿ, ನ್ಯೂಟನ್ ತಲೆ ಮೇಲೆ ಆ್ಯಪಲ್ ಬಿತ್ತು ಅಂತ ಹೇಳ್ತೀರಿ. ಸೊ ಆ್ಯಪಲ್ ಬಿದ್ದಿದ್ದರಿಂದ ಅವನು ಗ್ರಾವಿಟಿ ಅನ್ನೋ ಫೋರ್ಸ್ ಬಗ್ಗೆ, ಅಂದರೆ ಆ ಫೋರ್ಸ್ ಬಗ್ಗೆ, ಅಂದರೆ ಫೋರ್ಸ್ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಫ್ಲ್ಯಾಶ್ ಆಯಿತು ಅವನಿಗೆ ಅಂತ ಹೇಳ್ತೀವಿ, ಹೌದಲ್ವಾ? ಎಸ್. ಈ ಸ್ಟೋರಿಯನ್ನು ನೀವು ಕೇಳ್ಕೊಂಡು ಬಂದಿದ್ದೀರಿ. ಆಲ್ಮೋಸ್ಟ್ ಈ ಸ್ಟೋರಿ ಎಲ್ಲ ನಡೆದಿದ್ದು ಯಾವಾಗ ಅಂತ ಹೇಳಿದ್ರೆ 1665ರಲ್ಲಿ ನ್ಯೂಟನ್ ಮನೆಗೇನು ಹೋಗ್ತಾನೆ, ಸೊ ಯೂನಿವರ್ಸಿಟಿ ಶಟ್ ಡೌನ್ ಆದಾಗ ಅಲ್ಲಿಂದ 67 ಗಂಟೆ ಮನೆಯಲ್ಲೇ ಇರ್ತಾನೆ ಅಗ್ರಿಕಲ್ಚರ್ ಮಾಡಿಕೊಂಡು. ಸೊ ಆ ಟೈಮ್ ಗ್ಯಾಪ್ನಲ್ಲಿ ನಡೆದಿರುವಂಥ ಸ್ಟೋರಿ ಅದು. ಓಕೆ. ಸೊ ಒಂದಿನ ನ್ಯೂಟನ್ ಆ್ಯಪಲ್ ಮರದ ಕೆಳಗಡೆ ಕೂತ್ಕೊಂಡಿದ್ದಾಗ, ಸೊ ಏನೋ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಗ, ಸೊ ಅವನ ತಲೆ ಮೇಲೋ ಅಥವಾ ಪಕ್ಕದಲ್ಲೆಲ್ಲೋ ಒಂದು ಆ್ಯಪಲ್ ಬೀಳುತ್ತೆ. ಸೊ ಅದನ್ನು ಅಬ್ಸರ್ವ್ ಮಾಡಿದಂಥ ನ್ಯೂಟನ್ಗೆ ಫಸ್ಟ್ ಫ್ಲ್ಯಾಶ್ ಆಗೋದು, ಅರ್ತ್ ಆ್ಯಪಲ್ ಮೇಲೆ ಏನು ಫೋರ್ಸನ್ನು ಅಪ್ಲೈ ಮಾಡ್ತಿದೆ ಅದೇ ಫೋರ್ಸನ್ನು ಅರ್ತ್ ಮೂನ್ ಮೇಲೆ ಕೂಡ ಅಪ್ಲೈ ಮಾಡ್ತಾ ಇದೆ. ಸೊ ಆದ್ದರಿಂದನೇ ಮೂನ್ ಅರ್ತ್ ಸುತ್ತ ರಿವಾಲ್ವ್ ಆಗ್ತಾ ಇರೋದು. ಸೊ ಬಟ್ ಯಾಕೆ ಮೂನ್ ಅರ್ತ್ ಮೇಲೆ ಬೀಳ್ತಾ ಇಲ್ಲ? ಯಾಕೆ ಅಂತಂದರೆ ಈ ಮೂನಿಗೆ ಒಂದು ಫಾರ್ವರ್ಡ್ ವೆಲಾಸಿಟಿ ಅನ್ನೋದಿದೆ ಅಲ್ವಾ? ಸೊ ಫಾರ್ವರ್ಡ್ ವೆಲಾಸಿಟಿ ಇರೋದ್ರಿಂದ ಆ ವೆಲಾಸಿಟಿ ಈ ಫ್ರೀ ಫಾಲ್ ಅಥವಾ ಮೂನ್ ಅರ್ತ್ ಮೇಲೆ ಬೀಳೋದನ್ನು ಅವಾಯ್ಡ್ ಮಾಡ್ತಾ ಇದೆ. ಕ್ಲಿಯರ್ ಆಯಿತಾ? ಸೊ ಈ ಒಂದು ಕನ್ಕ್ಲೂಷನ್ಗೆ ನ್ಯೂಟನ್ ಬರ್ತಾನೆ. ಅಂತ ಹೇಳಿದ್ರೆ ನ್ಯೂಟನ್ ತಲೆ ಮೇಲೆ ಅಥವಾ ಪಕ್ಕದಲ್ಲೋ ಒಂದು ಕಡೆ ಆ್ಯಪಲ್ ಬಿದ್ದಾಗ ನ್ಯೂಟನ್ ಏನನ್ನು ಥಿಂಕ್ ಮಾಡ್ದ ಆ್ಯಕ್ಚುಲಿ? ಸೊ ಅವನಿಗೆ ಫಸ್ಟ್ ಫ್ಲ್ಯಾಶ್ ಆಗಿದ್ದಿದೆ, ಅರ್ತ್ ಆ್ಯಪಲ್ ಮೇಲೆ ಅಪ್ಲೈ ಮಾಡ್ತಿರೋ ಫೋರ್ಸನ್ನೇ ಅರ್ತ್ ಮೂನ್ ಮೇಲೆ ಅಪ್ಲೈ ಮಾಡ್ತಾ ಇದೆ. ಇದು ಅವನಿಗೆ ಫ್ಲ್ಯಾಶ್ ಆಯಿತು. ಇದನ್ನು ಅವನು ಬರೆದಿಡ್ತಾನೆ. ಇದರ ಜೊತೆಗೆ ಅವನಿಗೆ ಸಾಕಷ್ಟು ಕ್ವಶನ್ಸ್ಗಳು ರೈಸ್ ಆಗ್ತದೆ ಅಲ್ಲಿ. ಆ ಕ್ವಶನ್ಸ್ಗಳೆಲ್ಲ ಯಾವುದಕ್ಕೆ ದಾರಿ ಮಾಡಿಕೊಡ್ತದೆ ಅಂದರೆ ಈ ಇಯರ್ನಲ್ಲಿ ಡಿಸ್ಕವರ್ ಆದಂಥ ನ್ಯೂಟನ್ ಲಾಸ್ ಆಫ್ ಮೋಷನ್, ಅಂದರೆ ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್, ಥರ್ಡ್ ಲಾ ಆಫ್ ಮೋಷನ್ ಅಲ್ವಾ? ಥರ್ಡ್ ಲಾ ಆಫ್ ಮೋಷನ್ ತುಂಬ ಜನರಿಗೆ ಫೇಮಸ್, ಅದು ಕಾಮನ್ ಪೀಪಲ್ ಕೂಡ ಹೇಳ್ಬಿಡ್ತಾರೆ, ಟು ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಅಲ್ವಾ? ಸೊ ಇಂಥ ಒಂದು ಥಿಯರಮ್ಸ್ಗಳು ಅಥವಾ ಲಾಸ್ಗಳು ಈ ಒಂದು ಇಸ್ವಿಲಿ ಅಥವಾ ಈ ಇಯರ್ ಗ್ಯಾಪ್ನಲ್ಲಿ, ಈ 2 ವರ್ಷದಲ್ಲಿ ಡಿಸ್ಕವರ್ ಆಯಿತು ಅಂತ ಸಾಕಷ್ಟು ಬಯೋಗ್ರಫಿ ಬರೆಯೋರು ಅಥವಾ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಸೊ ಏನೇ ಇರಲಿ, ಸೊ ನ್ಯೂಟನ್ ಫಸ್ಟ್ ಫ್ಲ್ಯಾಶ್ ಆಗಿದೇನು ಅಂತಂದರೆ ಅರ್ತ್ ಆ್ಯಪಲ್ ಮೇಲೆ ಅಪ್ಲೈ ಮಾಡ್ತಿರೋಂಥ ಫೋರ್ಸನ್ನೇ ಅರ್ತ್ ಮೂನ್ ಮೇಲೆ ಅಪ್ಲೈ ಮಾಡ್ತಾ ಇದೆ. ಅದ್ರ ಜೊತೆ ಇನ್ನು ನ್ಯೂಟನ್ ಸಾಕಷ್ಟು ಕ್ವಶನನ್ನು ಕೇಳ್ತಾನೆ. ಸೊ ಅದರಲ್ಲಿ ಒಂದು ಕ್ವಶನ್, ಫೇಮಸ್ ಕ್ವಶನ್, ಆ ಕ್ವಶನ್ನೇ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋವಂಥ ಕಾನ್ಸೆಪ್ಟ್ ಏನು? ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಆಯಿತು, ಈ ಪರ್ಟಿಕ್ಯುಲರ್ ಇಸ್ವಿನಲ್ಲಿ ನ್ಯೂಟನ್ ಏನು ಕ್ವಶನನ್ನು ಕೇಳ್ದ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ಈಗ ಬನ್ನಿ. ಓಕೆ. ಸೊ ಇಲ್ಲಿದ್ದಂಥ ಆ್ಯಪಲ್ ಟ್ರೀ, ಅಂದರೆ ಟಾಪ್ ಮೋಸ್ಟ್ ಪಾರ್ಟ್ ಆಫ್ ದ ಆ್ಯಪಲ್ ಟ್ರೀ. ಸೊ ಇಲ್ಲಿಂದ ಆ್ಯಪಲ್ ಕಟ್ಟಾಗಿ ಏನಾಗ್ತದೆ, ಕಾಂಟ್ಯಾಕ್ಟ್ ಲೂಸ್ ಆಗಿ ಕೆಳಗಡೆಗೆ ಬೀಳ್ತದೆ, ಆಲ್ಮೋಸ್ಟ್ ಈ ಪಾಯಿಂಟಿಗೆ ಬೀಳ್ತದೆ. ಕ್ಲಿಯರಾ? ಎಸ್. ಸ್ವಲ್ಪ ಸ್ಟ್ರೈಟ್ ಮಾಡ್ತೀನಿ. ಸೊ ಈ ಪಾಯಿಂಟಿಗೆ ಆ್ಯಪಲ್ ಬೀಳ್ತದೆ ಅಂದ್ಕೊಳ್ಳಿ.
ಆಲ್ಮೋಸ್ಟ್ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಆಫ್ ದ ಆ್ಯಪಲ್ ಆ್ಯಂಡ್ ದಟ್ ಈಸ್ ದ ಫೈನಲ್ ಪೊಸಿಷನ್ ಆಫ್ ದ ಆ್ಯಪಲ್. ಓಕೆನಾ? ಎಸ್, ಇನಿಷಿಯಲ್ ಪೊಸಿಷನನ್ನು 0 ಮೀಟರ್ಸ್ ಅಂತ ತಗೊಳ್ತೀನಿ. ಫೈನಲ್ ಪೊಸಿಷನನ್ನು ಯೂಶ್ವಲಿ ಆ್ಯಪಲ್ ಟ್ರೀ ಮಕ್ಕಳಿಗೆ ಒಂದು 5 ಮೀಟರ್ ಇಂದ 10 ಮೀಟರ್ ಹೈಟ್ ಇರುತ್ತೆ ಅಷ್ಟೇ. ಓಕೆನಾ? ಸೊ ಅದರಿಂದ ಇದನ್ನು 5 ಮೀಟರ್ ಅಂತ ತಗೊಳ್ತೀನಿ ಫೈನಲ್ ಪೊಸಿಷನ್. ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಲೂಸ್ ಆದಂಥ ಆ್ಯಪಲ್ ಇಲ್ಲಿಗೆ ಬಂದು ಬೀಳ್ತದೆ. ಕರೆಕ್ಟ್ ಅಲ್ವಾ? ಎಸ್. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಆ್ಯಪಲ್? 5 ಮೀಟರ್ ಡಿಸ್ಟೆನ್ಸ್. ಡಿಸ್ಪ್ಲೇಸ್ಮೆಂಟ್ ಏನು ಆ್ಯಪಲ್ದು? ಅದು ಕೂಡ 5 ಮೀಟರೇ. ಹೌದು ತಾನೆ? ಎಸ್. ಸೊ ಆಗ ಇನಿಷಿಯಲ್ ಪೊಸಿಷನ್, ಫೈನಲ್ ಪೊಸಿಷನ್ ನಮಗೆ ಗೊತ್ತಾಯಿತು. ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಡಿವೈಡೆಡ್ ಬೈ, ಸೊ ಫೈನಲ್ ಟೈಮ್ ಮೈನಸ್ ಇನಿಷಿಯಲ್ ಟೈಮ್, ಇದಿಷ್ಟನ್ನು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ವ್ಯಾಲ್ಯೂ ಸಿಗುತ್ತೆ. ಸೊ ಇದೇನಿದು? ಆವ್ರೇಜ್ ವೆಲಾಸಿಟಿ ಆಫ್ ದ ಆ್ಯಪಲ್. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ ಫೈನಲ್ ಪೊಸಿಷನ್ ಏನು? 5. ಇನಿಷಿಯಲ್ ಪೊಸಿಷನ್ ಏನು? 0. ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಮಕ್ಕಳೇ, ಇಲ್ಲಿ ಇದ್ದಾಗ ಆ್ಯಪಲ್ ಇನ್ನು ಕಾಂಟ್ಯಾಕ್ಟ್ ಲೂಸ್ ಆಗಿಲ್ಲ ಆ್ಯಪಲ್ದು. ಸೊ ಅದನ್ನು ಇನಿಷಿಯಲ್ ಟೈಮ್ ಅಂತ ಕರೀರಿ. ಇನಿಷಿಯಲ್ ಟೈಮನ್ನು 0 ಸೆಕೆಂಡ್ ಅಂತ ಕೊಡ್ತೀನಿ ನಾನು. ಸೊ ಇಲ್ಲಿರುವಂಥದ್ದು ಫೈನಲ್ ಟೈಮ್ ಅಂತ ಹೇಳಿದ್ರೆ ಇಲ್ಲಿದ್ದಂಥ ಆ್ಯಪಲ್ ಕಾಂಟ್ಯಾಕ್ಟ್ ಲೂಸ್ ಆಗಿ ಗ್ರೌಂಡಿಗೆ ಬಂದು ಬೀಳಲಿಕ್ಕೆ ಆಲ್ಮೋಸ್ಟ್ 1 ಸೆಕೆಂಡ್ ತಗೊಳ್ತು ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆನಾ? ಎಸ್. ಸೊ ಆಗ ಟಿ ಫೈನಲ್ ಎಷ್ಟಾಯಿತು? 1 ಸೆಕೆಂಡ್. ಟಿ ಇನಿಷಿಯಲ್ ಎಷ್ಟಾಯಿತು? 0. ಸೊ 5 minus 0 is 5, 1 minus 0 is 1. 5 meter per second was actually the average velocity of the apple. ಆ್ಯಪಲ್ದು ಆ್ಯಾವ್ರೇಜ್ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಸಿಕ್ತು ನನಗೆ. ಬಟ್ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ? ಆ್ಯಾವ್ರೇಜ್ ವೆಲಾಸಿಟಿ ಯಾಕೆ ಬಂತು? ಡಿಸ್ಕಸ್ ಮಾಡ್ತಿರೋ ಕಾನ್ಸೆಪ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇದು ಯಾಕೆ ಇಲ್ಲಿ? ರೀಸನ್ ಮಕ್ಕಳು, ಈ ಆ್ಯಾವ್ರೇಜ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟ್ ನ್ಯೂಟನ್ಗಿಂತ ಮುಂಚೆನೇ ಗೊತ್ತಿತ್ತು ಎಲ್ಲರಿಗೂ. ಗೆಲಿಲಿಯೋಗೂ ಗೊತ್ತಿತ್ತು, ಅವ್ರ ಮುಂಚೆ ಇರೋರಿಗೂ ಗೊತ್ತಿತ್ತು ಯೂಶ್ವಲಿ. ಬಟ್ ಇದು ಎಲ್ಲರಿಗೂ ಗೊತ್ತಿರೋದ್ರಿಂದನೇ ನ್ಯೂಟನ್ ಈ ಕ್ವಾಂಟಿಟಿ ಮೇಲೆ, ಈ ವ್ಯಾಲ್ಯೂ ಮೇಲೆ ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸ್ಲಿಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಆವ್ರೇಜ್ ವ್ಯಾಲ್ಯೂ ಆಫ್ ದ ಆ್ಯಪಲ್, ಅಂದರೆ ಆವ್ರೇಜ್ ವೆಲಾಸಿಟಿ ಆಫ್ ದ ಫಾಲಿಂಗ್ ಆ್ಯಪಲ್. ಸೊ ಅವ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ. ಆಗ ನ್ಯೂಟನ್ ಇಂಟ್ರೆಸ್ಟೆಡ್ ಇದ್ದು ಯಾವುದರ ಮೇಲೆ? ಅವ್ನು ಫೋಕಸ್ ಮಾಡ್ತಾ ಇದ್ದು ಏನು? ಅವನ ಕ್ವಶನ್ ಏನಾಗಿತ್ತು? ಓಕೆನಾ? ಸೊ ಅದನ್ನು ತಿಳ್ಕೊಳ್ಳೋ ಬನ್ನಿ. ಸೊ ನ್ಯೂಟನ್ಗೆ ಆವ್ರೇಜ್ ವೆಲಾಸಿಟಿ ಮೇಲೆ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ, ಬೇಡ ಅದು. ಓಕೆ. ಸೊ ಆಗ ನ್ಯೂಟನ್ ಇಂಟ್ರೆಸ್ಟೆಡ್ ಅಬೌಟ್ ವಾಟ್? ಲಿಸನ್, ಇಲ್ಲಿ ಕಾಂಟ್ಯಾಕ್ಟ್ ಲೂಸ್ ಆದಂಥ ಆ್ಯಪಲ್ ಹಿಂಗೆ ಸ್ಟ್ರೇಟ್ ಬಂದು ಗ್ರೌಂಡಿಗೆ ಬಿದ್ದೋಗ್ತದೆ. ಹೌದಾನೆ? ಎಸ್. ನ್ಯೂಟನ್ ಕ್ವಶನ್ ಏನು ಅಂತಂದರೆ, ಆ್ಯಪಲ್ ಏನು ಫ್ರೀ ಫಾಲ್ ಆಗ್ತಾ ಇದೆ, ನನಗೆ ಆವ್ರೇಜ್ ವೆಲಾಸಿಟಿ ಬೇಡ, ನನಗೆ ಯಾವುದಾದ್ರೂ ಒಂದು ಪಾಯಿಂಟನ್ನು ಮಾರ್ಕ್ ಮಾಡ್ತೀನಿ ಆ್ಯಪಲ್ದು ಪಾತ್ನಲ್ಲಿ. ದಿಸ್ ಇಸ್ ದ ಪಾತ್ ಆಫ್ ದ ಆ್ಯಪಲ್. ಆ್ಯಪಲ್ದು ಪಾತ್ನಲ್ಲಿ ಒಂದು ರ್ಯಾಂಡಮ್ ಆಗಿ ಯಾವುದೋ ಒಂದು ಪೊಸಿಷನನ್ನು ಹುಡ್ಕೊಳ್ತೀನಿ ನಾನು. ಈ ಪಾಯಿಂಟ್ನಲ್ಲಿ, ಆಟ್ ದಿಸ್ ಪಾಯಿಂಟ್, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಆ್ಯಪಲ್? ಕ್ಲಿಯರಾ? ಇದು ಕ್ವಶನ್. ಸೊ ಆವ್ರೇಜ್ ವೆಲಾಸಿಟಿ ಬೇಡ ನನಗೆ, ಅದರ ಪಾತ್ನಲ್ಲಿ ಈ ಪಾಯಿಂಟನ್ನು ಕ್ರಾಸ್ ಮಾಡೇ ಮಾಡುತ್ತೆ ಆ್ಯಪಲ್. ಆ ಪಾತ್ನಲ್ಲಿ ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಆ ಪಾಯಿಂಟಲ್ಲಿ ಆ್ಯಪಲ್ದು ವೆಲಾಸಿಟಿ ಎಷ್ಟು? ಇದು ನ್ಯೂಟನ್ನ ಕ್ವಶನ್. ಈ ಕ್ವಶನಿಗೆ ಆನ್ಸರ್ ಏನು ಮಾಡು? ಯಾಕೆಂದರೆ ದಿಸ್ ದ ವೆಲಾಸಿಟಿ ಎಟ್ ಅ ಗಿವನ್ ಪಾಯಿಂಟ್ ಆಟ್ ದ್ಯಾಟ್ ಇನ್ಸ್ಟೆಂಟ್ ಆಫ್ ಟೈಮ್. ಆ ಟೈಮ್ನಲ್ಲಿ ವೆಲಾಸಿಟಿ ಹೇಳ್ಬೇಕು ನನಗೆ. ಟೈಮ್ ಡಿಫ್ರೆನ್ಸ್ ತೆಗಿಬೇಡ, ಪೊಸಿಷನ್ ಡಿಫ್ರೆನ್ಸು ತೆಗಿಬೇಡ. ಆ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ, ಆ ಪರ್ಟಿಕ್ಯುಲರ್ ಪೊಸಿಷನ್ನಲ್ಲಿ, ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ, ಸೊ ವಾಟ್ ಇಸ್ ದ ವೆಲಾಸಿಟಿ ಅಂತ ಹೇಳಬೇಕು. ಇದನ್ನೇ ಏನಂತ ಕರೆಯೋದು ನಾವು? ಆ ಇನ್ಸ್ಟೆಂಟ್ನಲ್ಲಿ ಇರುವಂಥ ವೆಲಾಸಿಟಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಕ್ಲಿಯರ್ ಆಯ್ತಾ? ಎಸ್. ಸೊ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ ಒಂದು ಫಾರ್ಮುಲಾವನ್ನು ಹೇಗೆ ಡಿರೈವ್ ಮಾಡ್ದ ನ್ಯೂಟನ್? ಸೊ ಇದಕ್ಕೆ ಆನ್ಸರನ್ನು ಹೇಗೆ ಕಂಡುಕೊಂಡ? ಸೊ ಆಲ್ಮೋಸ್ಟ್ ಇದು 1666ನಲ್ಲೇ ಆಗಿರುವಂಥದ್ದು ಮಕ್ಕಳೇ. ಆಲ್ಮೋಸ್ಟ್ ಈ ಇಸ್ವಿನಲ್ಲೇ ಆಗಿರುವಂಥದ್ದು. ಕ್ಲಿಯರಾ? ಎಸ್. ಸೊ ಈ ಒಂದು ಪ್ರಶ್ನೆಗೆ ನ್ಯೂಟನ್ ಹೇಗೆ ಆನ್ಸರನ್ನು ಹುಡ್ಕೊಂಡ ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ ಈಗ. ಕ್ಲಿಯರಾ? ಎಸ್. ಫಸ್ಟ್ ಆಫ್ ಆಲ್ ಮಕ್ಕಳೇ ನೋಡಿ, xi is equal to 0 ಮೀಟರ್, xf is equal to 5 ಮೀಟರ್, ಇಷ್ಟು ಬರ್ಕೊಂಡಿದ್ದೀನಿ ನಾನು. ಇನಿಷಿಯಲಿ ಟೈಮ್ ಡಿಫ್ರೆನ್ಸ್ ಎಷ್ಟಿದೆ ನೋಡಿ. ಇನಿಷಿಯಲ್ ಟೈಮ್ ಎಷ್ಟು? 0 ಸೆಕೆಂಡ್. ಇನಿಷಿಯಲ್ ಪೊಸಿಷನ್ 0 ಮೀಟರ್, ಅಂದರೆ ಆ್ಯಪಲ್ ಮರದ ಮೇಲೇ ಇದೆ. ಫೈನಲ್ ಪೊಸಿಷನ್ 5 ಮೀಟರ್, ಫೈನಲ್ ಟೈಮ್ 1 ಸೆಕೆಂಡ್, ಅಂದರೆ ಗ್ರೌಂಡಿಗೆ ರೀಚ್ ಆಯಿತು ಆ್ಯಪಲ್. ಕ್ಲಿಯರಾ? ಎಸ್. ಸೊ ಟೈಮ್ ಡಿಫ್ರೆನ್ಸ್ ನೋಡಿ ಎಷ್ಟಿದೆ? ಡೆಲ್ಟಾ ಟಿ, ಟಿ ಫೈನಲ್ ಮೈನಸ್ ಟಿ ಇನಿಷಿಯಲ್ ಇಸ್ ಈಕ್ವಲ್ ಟು, ಸೊ 1 ಸೆಕೆಂಡ್ ಮೈನಸ್ 0 ಸೆಕೆಂಡ್, 1 ಮೈನಸ್ 0 ಇಸ್ ಈಕ್ವಲ್ ಟು 1 ಸೆಕೆಂಡ್. ಕ್ಲಿಯರ್ ಆಯಿತು.
ಈಗ ನ್ಯೂಟನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ಲಾಕನ್ನು ಪ್ಲೇಸ್ ಮಾಡ್ತಾನೆ, C1 ಅಂತ ಕರೀತಾನೆ. ಇಲ್ಲಿ ಇನ್ನೊಂದು ಕ್ಲಾಕನ್ನು ಪ್ಲೇಸ್ ಮಾಡ್ತಾನೆ, ಆ ಕ್ಲಾಕನ್ನು C2 ಅಂತ ಕರೀತಾನೆ. ಸೊ ದಿಸ್ ಕ್ಲಾಕ್ ಇಸ್ C2. ಕ್ಲಿಯರಾ? C2 ಕ್ಲಾಕ್, C1 ಕ್ಲಾಕ್ ಇಲ್ಲಿ ಬರೀತೀನಿ. ಇಲ್ಲಿರುವಂಥ ಕ್ಲಾಕ್ ಏನು? C2. ಓಕೆ, ಎಸ್. ಸೊ ನಾವು ಲಿಸನ್ ಮಾಡಿ, ಇಲ್ಲಿರುವ ಕ್ಲಾಕನ್ನು ಈ ಪಾಯಿಂಟ್ಗೆ ತಂದು ಕಂಪ್ರೆಸ್ ಮಾಡಬೇಕು. ಇಲ್ಲಿರುವ ಕ್ಲಾಕನ್ನು C1 ಕ್ಲಾಕನ್ನು ಈ ಪಾಯಿಂಟಿಗೆ ತಂದು ಕಂಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟ ಇಲ್ಲಿ. ಸೊ ಈ ಕ್ಲಾಕ್ ಇಲ್ಲಿಗೆ ಕಂಪ್ರೆಸ್ ಆಗಬೇಕಂದ್ರೆ ಈ ಕ್ಲಾಕ್ ತೋರಿಸ್ತಾ ಇರುವಂಥ ಟೈಮ್ ಜಾಸ್ತಿ ಆಗ್ತಾ ಹೋಗಬೇಕು. ಈ C2 ಕ್ಲಾಕ್ ಈ ಪಾಯಿಂಟಿಗೆ ಬಂದು ಕಂಪ್ರೆಸ್ ಆಗಬೇಕಂದ್ರೆ C2 ತೋರಿಸ್ತಾ ಇರುವಂಥ ಟೈಮ್ ಕಡಿಮೆ ಆಗ್ತಾ ಹೋಗಬೇಕು. ಇಲ್ಲಿಂದ ಇಲ್ಲಿಗೆ 1 ಸೆಕೆಂಡ್ ಟೈಮ್ ಡಿಫ್ರೆನ್ಸ್ ಇದೆ, ಹೌದಾನೆ? ಈ 1 ಸೆಕೆಂಡ್ ಅಂತ ಹೇಳೋದು ಈ ಕ್ಲಾಕನ್ನು ಮೇಲ್ ತಗೊಂಡು ಹೋಗ್ತಾ ಇದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಇಲ್ಲಿ 0 ಸೆಕೆಂಡ್ ಅಂತ ಹೇಳೋದು ಕ್ಲಾಕನ್ನು ಕೆಳಗಡೆ ತರ್ತಾ ಇದ್ರೆ ಈ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈ ಟೈಮನ್ನು ಕಡಿಮೆ ಮಾಡ್ತಾ ಬರುವ, ಈ ಟೈಮನ್ನು ಜಾಸ್ತಿ ಮಾಡ್ತಾ ಬರುವ, ಎಲ್ಲಿ ಗಂಟ? ಈ ಪಾಯಿಂಟ್ ರೀಚ್ ಆಗೋ ಗಂಟ. ರೀಚ್ ಆಗುತ್ತಾ ಪಾಯಿಂಟ್? ಬನ್ನಿ ಚೆಕ್ ಮಾಡುವ, ಓಕೆನಾ? ಎಸ್. ಫಸ್ಟ್ ಆಫ್ ಆಲ್ TI is equal to 0 ಸೆಕೆಂಡ್ ಇದೆ. ಕ್ಲಾಕನ್ನು ಮುಂದಕ್ಕೆ ಓಡಿಸಿ. ಈಗ ಇನಿಷಿಯಲ್ ಟೈಮ್ ಇಸ್ ಈಕ್ವಲ್ ಟು 0 ಸೆಕೆಂಡ್ ಇರೋದನ್ನು ನಾನು 0.1 ಸೆಕೆಂಡ್ ಅಂತ ಬರ್ಕೊಳ್ತೀನಿ. 0.1 ಸೆಕೆಂಡ್ ಟೈಮನ್ನು ಜಾಸ್ತಿ ಮಾಡಿದ್ನಾ? ಎಸ್, ಮಾಡಿದೆ. ಇಲ್ಲಿರುವಂಥ ಟೈಮನ್ನು ಏನು ಮಾಡಬೇಕು? ಕಡಿಮೆ ಮಾಡಬೇಕು. 1 ಸೆಕೆಂಡ್ ಇದೆ, ಅದನ್ನು ನಾನು 0.9 ಸೆಕೆಂಡ್ ಅಂತ ಬರಿತೀನಿ. ಕ್ಲಾಕ್ ಒಂದಷ್ಟು ಕಂಪ್ರೆಸ್ ಆಯಿತು. ಈಗ ಹೇಳಿ ಡೆಲ್ಟಾ ಟಿ ವ್ಯಾಲ್ಯೂ ಎಷ್ಟಾಯಿತು? T final value 0.9 and T initial value 0.1. So 0.8 ಸೆಕೆಂಡ್ ಆಯಿತು. ಕ್ಲಿಯರ್ ಆಯ್ತಾ? ಎಸ್, 0.8 ಸೆಕೆಂಡ್ ಟೈಮ್ ಸಿಕ್ತು ನನಗೆ. ನೆಕ್ಸ್ಟ್ ಈ ಒಂದು ಕ್ಲಾಕನ್ನು ಮತ್ತೆ ಕಂಪ್ರೆಸ್ ಮಾಡಿ 0.1 ಇದ್ದದನ್ನ 0.2 ಸೆಕೆಂಡಿಗೆ ತನ್ನಿ. ಇಲ್ಲಿ 0.9 ಇರೋದನ್ನ ಆಲ್ಮೋಸ್ಟ್ ಇಲ್ಲಿಗೆ ತರ್ತೀನಿ, 0.8 ಸೆಕೆಂಡಿಗೆ ತರ್ತೀನಿ. ಈಗ ನೋಡಿ ಮಕ್ಕಳೇ, ಮತ್ತೆ ಕಂಪ್ರೆಸ್ ಮಾಡಿ. ಡೆಲ್ಟಾ ಟಿ ಇಸ್ ಈಕ್ವಲ್ ಟು TF ಮೈನಸ್ TI ಇಸ್ ಈಕ್ವಲ್ ಟು 0.8 ಮೈನಸ್ 0.2. 0.8 ಮೈನಸ್ 0.2 ಇಟ್ ಇಸ್ 0.6 ಸೆಕೆಂಡ್ಸ್. 0.6 ಸೆಕೆಂಡ್ಸ್ ಬರ್ತದೆ. ನೆಕ್ಸ್ಟ್ ಫರ್ದರ್ ಕಂಪ್ರೆಸ್ ಮಾಡ್ತೀನಿ. ಇದನ್ನು 0.7 ಸೆಕೆಂಡ್ಸಿಗೆ ತೊಗೊಂಡು ಹೋಗ್ತೀನಿ. ಇದನ್ನು 0.3 ಸೆಕೆಂಡಿಗೆ ತೊಗೊಂಡು ಬರ್ತೀನಿ. ಓಕೆ, 0.3 ಸೆಕೆಂಡಿಗೆ ಬಂತು. ಇದೆಷ್ಟಕ್ಕೆ ಬಂತು? 0.7ಗೆ ಬಂತು. ಡೆಲ್ಟಾ ಟಿ ಹೇಳಿ ಈಗ. TF ಮೈನಸ್ TI ಇಸ್ ಈಕ್ವಲ್ ಟು 0.7 ಮೈನಸ್ 0.3 ಇಸ್ ಈಕ್ವಲ್ ಟು, ಸೊ 7ನಲ್ಲಿ 3 ಹೋದರೆ 4, 0.4 ಸೆಕೆಂಡ್. ಸೊ ನೋಡಿ ಮಕ್ಕಳೇ, ಟೈಮ್ ಡಿಫ್ರೆನ್ಸ್ 1 ಇತ್ತು, 0.8 ಆಯಿತು, 0.6 ಆಯಿತು, 0.4 ಆಯಿತು. ಏನಾಗ್ತಾ ಬರ್ತಾ ಇದೆ? ಟೈಮ್ ಡಿಫ್ರೆನ್ಸ್ ಇಸ್ ಡಿಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಓಕೆನಾ? ಎಸ್. ನೆಕ್ಸ್ಟ್ ನೋಡುವ ಈಗ. ಸೊ ಇನಿಷಿಯಲ್ ಟೈಮನ್ನು ಆಲ್ಮೋಸ್ಟ್ ನಾನು 0.4 ಸೆಕೆಂಡಿಗೆ ಸ್ವಿಚ್ ಮಾಡ್ತೀನಿ ಈಗ. ಸೊ ಫೈನಲ್ ಟೈಮನ್ನು 0.6, 0.5ಗೆ ತಂದು ಬಿಡ್ತೀನಿ. 0.5 ಸೆಕೆಂಡ್ಸ್. ಫೈನಲ್ ಟೈಮ್ 0.5ಗೆ ಬಂತು, ಇನಿಷಿಯಲ್ ಟೈಮ್ 0.4ನಲ್ಲಿ ಇದೆ. ಓಕೆನಾ? ಎಸ್. ಸೊ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಮುಂದಕ್ಕೆ ತಂದೆ ಇದನ್ನು, ಅಂದರೆ ಹಿಂದಕ್ಕೆ ತೊಗೊಂಡೋದೆ. ಓಕೆನಾ? ಎಸ್. ಡೆಲ್ಟಾ ಟಿ ಇಸ್ ಈಕ್ವಲ್ ಟು T ಫೈನಲ್ ಮೈನಸ್ T ಇನಿಷಿಯಲ್. ಕ್ಯಾಲ್ಕುಲೇಟ್ ಮಾಡಿ ಈಗ. ಫೈನಲ್ ಟೈಮ್ ಇಸ್ 0.5 minus initial time is 0.4. So time difference is 0.1 second. ಈಗ ನೋಡಿ ಮಕ್ಕಳೇ, ಪಾಯಿಂಟ್ ಇಲ್ಲಿದೆ, ಹೌದಾನೆ? ದಿಸ್ ಇಸ್ 0.5 ಸೆಕೆಂಡ್. ಸೆಕೆಂಡ್ ಕ್ಲಾಕ್ ತೋರಿಸ್ತಾ ಇರೋದು. ಫಸ್ಟ್ ಕ್ಲಾಕ್ ತೋರಿಸ್ತಾ ಇರೋದು 0.4 ಸೆಕೆಂಡ್. ಸೊ ಇದನ್ನು ಮತ್ತೆ ನಾನು ಬೈಫಾಗೇಟ್ ಮಾಡ್ತೀನಿ ನೋಡಿ. ಈಗ ಇದೆ ನಂಬರ್ ಲೈನ್, ಇಲ್ಲಿದೆ ಪಾಯಿಂಟ್. ಇಲ್ಲಿ ಬಂದಿರೋ ವ್ಯಾಲ್ಯೂ ಎಷ್ಟು? 0.4 ಸೆಕೆಂಡ್. ಇಲ್ಲಿ ಇರುವಂಥ ವ್ಯಾಲ್ಯೂ ಎಷ್ಟು? 0.5 ಸೆಕೆಂಡ್. ಕ್ಲಿಯರಾ? ನಾನು ಈ ಪರ್ಟಿಕ್ಯುಲರ್ ಫೈನಲ್ ಟೈಮನ್ನು ಇನ್ನೂ ಕಂಪ್ರೆಸ್ ಮಾಡ್ತೀನಿ. ಈ ಪಾಯಿಂಟನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರುವ ಲೆಂತನ್ನು ಮತ್ತೆ ಹೊಸದಾಗಿ ಬರ್ಕೊಂಡಿದ್ದೀನಿ ನಾನು, ಅಷ್ಟೇ. ಕ್ಲಿಯರಾ? ಎಸ್. ಸೊ ಈ ಪರ್ಟಿಕ್ಯುಲರ್ ಕ್ಲಾಕನ್ನು, ಅಂದರೆ ಕ್ಲಾಕ್ ತೋರಿಸ್ತಾ ಇರೋ ಟೈಮನ್ನು ಕಡಿಮೆ ಮಾಡಬೇಕು. ನಾನೇನು ಮಾಡ್ತೀನಿ ಅಂದರೆ 0.49ಗೆ ಇಳಿಸ್ಕೊಳ್ತೀನಿ. ಓಕೆನಾ? ಇದನ್ನು 0.48ಗೆ ತೊಗೊಂಡೋಗ್ತೀನಿ. 0.48 ಸೆಕೆಂಡ್ಸ್ ತೋರಿಸ್ತಾ ಇದೆ ಫಸ್ಟ್ ಕ್ಲಾಕು. ಸೆಕೆಂಡ್ ಕ್ಲಾಕು 0.49 ತೋರಿಸ್ತಾ ಇದೆ. ಈಗ ಡೆಲ್ಟಾ ಟಿ ಹೇಳಿ. TF ಮೈನಸ್ TI ಇಸ್ ಈಕ್ವಲ್ ಟು 0.49 ಮೈನಸ್ 0.48
ಎಷ್ಟಾಗ್ತದೆ 0.01 ಸೆಕೆಂಡ್ ಟೈಮನ್ನು ತೋರಿಸುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಮತ್ತೆ ನೋಡಿ ಮಕ್ಕಳೇ, ಇಲ್ಲಿರೋದು 0.48, ಇಲ್ಲಿರೋದು 0.49 ಇನಿಷಿಯಲ್ ಟೈಮ್, ಫೈನಲ್ ಟೈಮ್. ಓಕೆ, ಅಷ್ಟನ್ನು ಕನ್ಸಿಡರ್ ಮಾಡ್ಕೊಳ್ಳುವ. ಎಗೇನ್ ಲೈನನ್ನು ಬಳಿತೀನಿ. ಇಲ್ಲಿದೆ ಆ ಪಾಯಿಂಟ್. ಇದೆಷ್ಟು? 0.48. ಇದೆಷ್ಟು? 0.49. ಈಗೇನು ಮಾಡ್ತೀನಿ, ಈ ಟೈಮನ್ನು ಇನ್ನೂ ಕಡಿಮೆ ಮಾಡ್ತೀನಿ, ಈ ಟೈಮನ್ನು ಜಾಸ್ತಿ ಮಾಡ್ತೀನಿ. ಇದನ್ನು ಜಾಸ್ತಿ ಮಾಡಿ 0.488 ಮಾಡ್ತೀನಿ. ಇದಕ್ಕಿಂತ ಜಾಸ್ತಿ ತಾನೇ ಇದು? ಹೌದು. ನೆಕ್ಸ್ಟ್ ಇದನ್ನೇನು ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಎಷ್ಟು ಕಡಿಮೆ ಮಾಡೋದು? 0.489 ಮಾಡ್ಕೊಳ್ತೀನಿ. 0.89489. ಈಗ ಡೆಲ್ಟಾ ಟಿ ಹೇಳಿ. ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಟಿ ಎಫ್ ಮೈನಸ್ ಟಿ ಐ ಈಸ್ ಈಕ್ವಲ್ ಟು, ಸೊ 0.489 ಮೈನಸ್ 0.488 ಈಸ್ ಈಕ್ವಲ್ ಟು ಏನಾಗ್ತದೆ? 0.001 ಸೆಕೆಂಡ್. ನೋಡಿ ಮಕ್ಕಳೇ, ಟೈಮ್ ಯಾವ ಥರ ಹೋಗ್ತಾ ಇದೆ. 0.1 ಬಂತು, 0.01, 0.001 ಬಂತು ಈಗ. ಓಕೆನಾ? ಸೊ ನೆಕ್ಸ್ಟ್ ನೋಡುವ ಇನ್ನು ಟೈಮ್ ಎಲ್ಲಿಗೆ ಹೋಗ್ತದೆ ಅಂತ. ಓಕೆನಾ? ಎಸ್. ಸೊ ಇವಾಗ ನೋಡಿ 0.489 ಇದೆ. ಇದನ್ನು ಇನ್ನೂ ಕಂಪ್ರೆಸ್ ಮಾಡ್ತೀನಿ. 0.4889 ಇದಕ್ಕಿಂತ ಕಡಿಮೆ ವ್ಯಾಲ್ಯೂ. ಇದನ್ನು ಜಾಸ್ತಿ ಮಾಡ್ತೀನಿ. 0.4888. ಸೊ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ತಾನೆ? ಎಸ್. ಈಗ ಡೆಲ್ಟಾ ಟಿ ಹೇಳಿ. ಡೆಲ್ಟಾ ಟಿ ಈಸ್ ಈಕ್ವಲ್ ಟು ಟಿ ಎಫ್ ಮೈನಸ್ ಟಿ ಐ ಈಸ್ ಈಕ್ವಲ್ ಟು 0.4889 ಮೈನಸ್ 0.4888 ಈಸ್ ಈಕ್ವಲ್ ಟು, ಸೊ 0.0001 ಸೆಕೆಂಡ್. ನೋಡಿ, ನಂಬರ್ ಆಫ್ ಝೀರೋಸ್ ಆಫ್ಟರ್ ಡೆಸಿಮಲ್ ಏನಾಗ್ತಾ ಹೋಗ್ತದೆ ಅಂತ ನೀವೇ ನೋಡಿ. ಸೊ ಇಟ್ ವಾಸ್ ಗೆಟಿಂಗ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಆಫ್ಟರ್ ಡೆಸಿಮಲ್ ಬರ್ತಾ ಇರುವಂಥ ಝೀರೋಸ್ದು ನಂಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕರೆಕ್ಟಾ? ಎಸ್. ಸೊ ಈ ಥರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದರೆ ಎಲ್ಲಿಗೆ ಹೋಗಿ ಸ್ಟಾಪ್ ಆಗ್ತದೆ ಇದು? ವೇರ್ ಇಟ್ ಸ್ಟಾಪ್ಸ್ ಆ್ಯಕ್ಚುಲಿ. ಸೊ ಇನ್ನೂ ಕಂಪ್ರೆಸ್ ಮಾಡ್ಬೋದು. ಸೊ 488 ಅಂತ ಬರ್ದಿದ್ದನ್ನ ಇನ್ನೊಂದು ಸರಿ 89 ಅಂತ ಬರ್ಕೊಳ್ಳಿ. ಇನ್ನೊಂದು 8 ಹಾಕಿ ಅಲ್ಲಿ. ಕ್ಲಿಯರ್? ಎಸ್. ಈ ಥರ 0.48889 ಮೈನಸ್ 0.48888 ಆಗ 0.00001 ಸೆಕೆಂಡ್. ಸೊ ಈ ಡೆಲ್ಟಾ ಟಿ ಅನ್ನೋದು ಸ್ಟಾಪ್ ಆಗೋದೇ ಇಲ್ವಾ? ಹಿಂಗೆ ಹೋಗ್ತಾನೆ ಇರ್ತದ ಅಂತ ಹೇಳಿದ್ರೆ ಆ ಪಾಯಿಂಟ್ ನಮಗೆ ಸಿಕ್ಕೋದೇ ಇಲ್ವಾ? ಮಕ್ಕಳೇ ನೋಡಿ, ಇಲ್ಲಿ ನಾವು ಇದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ತಾ ಇರೋದು ಒಂದು ರಿಯಲ್ ನಂಬರ್ ಸಿಸ್ಟಮ್ನಲ್ಲಿ. ಸೊ ನಮಗೆ ಗೊತ್ತು ಈ ರಿಯಲ್ ನಂಬರ್ಸ್ ಅಂತ ಹೇಳಿದ್ರೆ ಮೈನಸ್ ಇನ್ಫಿನಿಟಿಯಿಂದ ಪ್ಲಸ್ ಇನ್ಫಿನಿಟಿ ಗಂಟೆ ಮೂವ್ ಆಗ್ತದೆ. ಹೌದಲ್ವಾ? ಎಸ್. ಸೊ ಅಂದಮೇಲೆ ಈ ಪರ್ಟಿಕ್ಯುಲರ್ ನಂಬರ್ ಸಿಸ್ಟಮ್ ಏನಿದೆ ಇಲ್ಲಿ, ಈ ನಂಬರ್ ಸಿಸ್ಟಮ್ ಇಲ್ಲಿ ಬಂದಿರೋಂಥದ್ದು ಇವೆಲ್ಲವೂ ಕೂಡ ರಿಯಲ್ ನಂಬರ್. ಎಲ್ಲವೂ ಇವ್ಯಾಲ್ಯೂಯೇಟ್ ಆಗ್ತಾ ಇರೋದು ಅದರಲ್ಲಿ ರಿಯಲ್ ನಂಬರ್ ಸಿಸ್ಟಮ್ನಲ್ಲಿ. ಸೊ ಅಂದಮೇಲೆ ಈ ಪಾಯಿಂಟ್ ಸಿಗಬೇಕು ಅಂತ ಹೇಳಿದ್ರೆ ನಾನು ಎಷ್ಟು 2 ಕ್ಲಾಕ್ಸ್ಗಳನ್ನು ಕಂಪ್ರೆಸ್ ಮಾಡಬೇಕು ಅನ್ನೋದ್ರ ಐಡಿಯಾ ನಮಗೆ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೇ ನೀವು ಕಂಪ್ರೆಸ್ ಮಾಡಿ, ಸೊ ಫೈನಲ್ ಆಗಿ ನೀವು 0.00000000 ಹೋಗ್ತಾನೇ ಇರುತ್ತೆ ಈ ಥರ. ಸೊ ಎಲ್ಲಿಗೆ ಎಂಡ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕಂಪ್ಲೀಟಾಗಿ 0 ಹೋಗ್ತಾನೆ ಇರ್ತದೆ. ಇದು ಎಲ್ಲಿಗೆ ಎಂಡ್ ಆಗ್ತದೆ? 0. ಸೊ ಈ ಥರ ನಂಬರ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾಯಿದ್ರೆ, ಬರಿತಾನೆ ಹೋಗ್ತಿದ್ರೆ, ಸೊ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಸೊ ಎಲ್ಲಿಗೂ ಎಂಡ್ ಆಗೋದೇ ಇಲ್ಲ ಅದು. ಆಗ ಫೈನಲಿ ಈ ಪಾಯಿಂಟ್ ನಮಗೆ ಸಿಗೋದೇ ಇಲ್ಲ ಅಂತ ಆಯಿತು. ಇಸ್ಂಟ್ ಇಟ್? ಎಸ್. ಸೊ ಆಗ ಈ ಪಾಯಿಂಟ್ ನಿಜವಾಗ್ಲೂ ನಮಗೆ ಸಿಗೋದೇ ಇಲ್ವಾ? ಸೊ ಅಥವಾ ನಾವು ಈ ಥರ ಎಷ್ಟು ಝೀರೋಸ್ಗಳನ್ನು ಬರೆದ್ರೆ ಈ ಪಾಯಿಂಟ್ ಸಿಗ್ಬೋದು ಇನ್ ಕೇಸ್ ಸಿಕ್ಕಿದ್ರು ಕೂಡ? ಸೊ ಇವೆಲ್ಲವೂ ಕೂಡ ಅನ್ಆನ್ಸರ್ಡ್ ಕ್ವಶನ್. ಅದಕ್ಕೆ ನ್ಯೂಟನ್ ಒಂದು ಐಡಿಯಾ ಮಾಡ್ತಾನೆ ಇದೆ. ಸೊ ನ್ಯೂಟನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಬೇಕಾಗಿರೋದು ಈ ಪಾಯಿಂಟ್ನಲ್ಲಿ ಪಾರ್ಟಿಕಲ್ದು ವೆಲಾಸಿಟಿ ಎಷ್ಟು ಅಂತ. ಬಟ್ ಆ ಪಾಯಿಂಟ್ನಲ್ಲಿ ವೆಲಾಸಿಟಿ ಎಷ್ಟು ಅಂತ ಹೇಳ್ಬೇಕಾದ್ರೆ 2 ಕ್ಲಾಕ್ಸ್ ತೋರಿಸ್ತಾ ಇರುವಂಥ ಟೈಮ್ ಡಿಫ್ರೆನ್ಸ್ ಬೇಕಲ್ವಾ ಪಾಯಿಂಟ್ನಲ್ಲಿ? ಇಸ್ಂಟ್ ಇಟ್? ಸೊ ಮೊದಲು ನಾವು ಈ ಪರ್ಟಿಕ್ಯುಲರ್ ಆವ್ರೇಜ್ ವೆಲಾಸಿಟಿಯನ್ನು ಹೇಳ್ಬೇಕಾದ್ರೆ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರ್ಕೊಂಡು ಆವ್ರೇಜ್ ವೆಲಾಸಿಟಿ ಅಂತ. ಸೊ ಡಿನಾಮಿನೇಟರ್ನಲ್ಲಿ ಏನಿತ್ತು? 2 ಪಾಯಿಂಟ್ ಮಧ್ಯೆ ಇದ್ದಂಥ ಟೈಮ್ ಡಿಫ್ರೆನ್ಸ್ ಮತ್ತು 2 ಪೊಸಿಷನ್ಸ್. ಸೊ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ, ಇಲ್ಲಿ ಟೈಮನ್ನು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಓವರಾಲ್ ನಮಗೆ ಆವ್ರೇಜ್ ವೆಲಾಸಿಟಿ ಸಿಗ್ತದೆ. ಸೊ ಅದೇ ರೀತಿಯಲ್ಲಿ ಈ ಪಾಯಿಂಟ್ ಆ ಕಡೆ ಈ ಕಡೆ ಇರುವಂಥ ಟೈಮ್ ಡಿಫ್ರೆನ್ಸ್ ಬೇಕು ನಮಗೆ. ಸೊ ಆ ಟೈಮ್ ಡಿಫ್ರೆನ್ಸ್ ಏನಾದರೂ ಸಿಕ್ಕಿಬಿಟ್ರೆ ನಮಗೆ ಆವ್ರೇಜ್ ವೆಲಾಸಿಟಿ ಆಲ್ಮೋಸ್ಟ್ ಆ ಪಾಯಿಂಟ್ನಲ್ಲಿ ಸಿಕ್ತು ಅಂತ. ಓಕೆನಾ? ಯಾಕೆಂದರೆ ಆ ಪಾಯಿಂಟ್ ಇಲ್ಲಿಂದ ಎಷ್ಟು ದೂರದಲ್ಲಿದೆ, ಇಲ್ಲಿಂದ ಎಷ್ಟು ದೂರದಲ್ಲಿದೆ ಗೊತ್ತಾಗ್ತದೆ. ಓಕೆ? ಎಸ್. ಸೊ ಇವಾಗ ಆವ್ರೇಜ್ ವೆಲಾಸಿಟಿಯನ್ನು
ಆವ್ರೇಜ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಬೇಕಾಗಿರೋದು ಡೆಲ್ಟಾ ಟಿ, ಇನ್ನೊಂದು ಡೆಲ್ಟಾ ಎಕ್ಸ್. ಅದೇ ರೀತಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋದು ಕೂಡ ಈ ಪರ್ಟಿಕ್ಯುಲರ್ ಡೆಲ್ಟಾ ಟಿನೇ. ಬಟ್ ಡೆಲ್ಟಾ ಟಿ ಅಬೌಟ್ ವಾಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್, ಈ ಪಾಯಿಂಟ್ ಆ ಕಡೆ ಈ ಕಡೆ ಡೆಲ್ಟಾ ಟಿ ವ್ಯಾಲ್ಯೂ ಬೇಕು. ಆಗ ಇನ್ಫೈನೈಟಸಿಮಲಿ ಸ್ಮಾಲ್ ವ್ಯಾಲ್ಯೂ ಆಫ್ ಡೆಲ್ಟಾ ಟಿ, isn't it? ಸೊ ಆ ಸ್ಮಾಲ್ ವ್ಯಾಲ್ಯೂ ಆಫ್ ಡೆಲ್ಟಾ ಟಿ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಟ್ರೈ ಮಾಡಿದ್ದೀವಿ. ಬಟ್ ಟ್ರೈ ಮಾಡಿದಾಗ ನಮಗೆ ಯಾವ ಆನ್ಸರ್ ಸಿಕ್ತು? ಆಲ್ಮೋಸ್ಟ್ 0.0000 ಹೋಗ್ತಾನೇ ಇತ್ತು, ವ್ಯಾಲ್ಯೂ ನಿಲ್ತಾನೆ ಇರಲಿಲ್ಲ, ಅದು ನಿಲ್ಲೇ ಇಲ್ಲ ಕಡೆಗೂ, ಅಲ್ವ ತಾನೆ? ಎಸ್. ಸೊ ಆದ್ದರಿಂದ ನ್ಯೂಟನ್ ಇಲ್ಲಿ ಏನು ಐಡಿಯಾವನ್ನು ಕೊಡ್ತಾನೆ ಅಂತ ಹೇಳಿದ್ರೆ, ಸೊ ಟೇಕ್ ದ ಲಿಮಿಟ್ ಆಫ್ ದಿಸ್ ಡೆಲ್ಟಾ ಟಿ, ಈ ಡೆಲ್ಟಾ ಟಿ ಇದು ಲಿಮಿಟನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಅಂತಂದರೆ. ಸೊ ಇದನ್ನು ಸಿಂಪಲ್ ಆಗಿ ಒಂದು ಪರ್ಟಿಕ್ಯುಲರ್ ಈಕ್ವೇಷನ್ನಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಸೊ ಓವರ್ ಆಲ್ ಇವಾಗ ಟೈಮ್ ಡಿಫ್ರೆನ್ಸ್ 0ಗೆ ಅಪ್ರೋಚ್ ಆಯ್ತಾ ಹೋಯ್ತು. ಬಟ್ ಎಲ್ಲೂ ನೋಡಿ ಮಕ್ಕಳೇ ಟೈಮ್ ಡಿಫ್ರೆನ್ಸ್ 0 ಆಗ್ತಾ ಇಲ್ಲ. ಸೊ ಟೈಮ್ ಡಿಫ್ರೆನ್ಸ್ ಏನಾಗ್ತಾ ಹೋಗ್ತಾ ಇದೆ? 0 ಹತ್ರಕ್ಕೆ ಹೋಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಎಷ್ಟೇ 0 ಬರೆದ್ರೂ ನಾವು 1 ಬರೀಲೇಬೇಕು, isn't it? ಸೊ ಆದ್ದರಿಂದ ಈ ಟೈಮ್ ಡಿಫ್ರೆನ್ಸ್ ಅಂತ ಹೇಳೋದು ಎಲ್ಲಿಗೆ ಅಪ್ರೋಚ್ ಆಗ್ತಾ ಇದೆ? 0ಗೆ ಅಪ್ರೋಚ್ ಆಗ್ತಾ ಇದೆ. ಯಾವಾಗ ಈ ಟೈಮ್ ಡಿಫ್ರೆನ್ಸ್ 0ಗೆ ಅಪ್ರೋಚ್ ಆಗ್ತದೋ ಸೊ ಆಗ ಆ ಟೈಮ್ ಡಿಫ್ರೆನ್ಸನ್ನು ನಾವು ಇನ್ಫೈನೈಟೆಸಿಮಲ್ ಚೇಂಜ್ ಇನ್ ಅ ಟೈಮ್ ಅಂತ ಕರೆದು ಬಿಡ್ತೀವಿ, ಡಿ ಟಿ ಅಂತ ನೇಮ್ ಮಾಡ್ತೀವಿ. ಡೆಲ್ಟಾ ಟಿ ಇದ್ದಿದ್ದು ಡಿ ಟಿ ಆಗ್ತದೆ. ಸೊ ಯಾವಾಗ ಡೆಲ್ಟಾ ಟಿ 0 ಕಡೆಗೆ ಹೋಗ್ತಿದ್ದಾಗ, ಬಟ್ 0ಗೆ ಈಕ್ವಲ್ ಆಗಬಾರ್ದು, ಶುಡ್ ನಾಟ್ ಬಿ ಈಕ್ವಲ್ ಟು 0 ಬಟ್ ಮೂವ್ಸ್ ಆರ್ ಟೆಂಡ್ಸ್ ಟುವರ್ಡ್ಸ್ 0 ಬಟ್ ನಾಟ್ ಈಕ್ವಲ್ ಟು 0. ಸೊ ಆವಾಗ ಆ ಡೆಲ್ಟಾ ಟಿ ಅನ್ನು ಏನಂತ ಓದ್ತೀವಿ ನಾವು? ಡಿ ಟಿ ಅಂತ ಓದ್ತೀವಿ. ಕ್ಲಿಯರ್ ಆಯ್ತಾ? ಸೊ ಆವಾಗ ಈ ಆವ್ರೇಜ್ ವೆಲಾಸಿಟಿನಲ್ಲಿರುವಂಥ ಈ ಡಿನಾಮಿನೇಟರ್ ಟರ್ಮ್ ಏನಿದೆ, ಆ ಡಿನಾಮಿನೇಟರ್ ಟರ್ಮ್ ಯಾವ ಕಡೆಗೆ ಮೂವ್ ಆಗ್ತಾ ಇದೆ? ಡಿ ಟಿ ಅಂದರೆ 0 ಕಡೆಗೆ ಮೂವ್ ಆಗ್ತಾ ಇದೆ, ಡಿನಾಮಿನೇಟರ್ ಡಿ ಟಿ ಆಗ್ತಾ ಇದೆ. ಓಕೆನಾ? ಸೊ ಆಗ ನ್ಯೂಟನ್ ಬರೀತಾನೆ ವಿ ಇಸ್ ಈಕ್ವಲ್ ಟು ಲಿಮಿಟ್ ಡಿನಾಮಿನೇಟರ್ ಡೆಲ್ಟಾ ಟಿ ವಾಸ್ ಅಪ್ರೋಚಿಂಗ್ ಟುವರ್ಡ್ಸ್, ಎಲ್ಲಿಗೆ ಅಪ್ರೋಚ್ ಆಗ್ತಾ ಇದೆ ನೋಡಿ? 0 ಕಡೆಗೆ ಅಪ್ರೋಚ್ ಆಗ್ತಾ ಇದೆ, ಬಟ್ 0ಗೆ ಈಕ್ವಲ್ ಆಗ್ತಾ ಇಲ್ಲ. ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ವಾಸ್ ಆ್ಯಕ್ಚುಲಿ ಈಕ್ವಲ್ ಟು ಹೌ ಮಚ್? ಸೊ ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಡಿ ಎಕ್ಸ್, ಡೆಲ್ಟಾ ಟಿ ಅಂತ ಹೇಳಿದ್ರೆ ಡಿ ಟಿ. ಸೊ ಈ ರೀತಿಯಲ್ಲಿ ಮಕ್ಕಳೇ ನ್ಯೂಟನ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂತ ಹೇಳಿದ್ರೆ ಈ ಚೇಂಜಿನ ಟೈಮ್ 0 ಕಡೆ ಏನು ಹೋಗ್ತಾ ಇದೆ, ಆ 0 ಕಡೆ ಹೋಗ್ತಾ ಇರೋದನ್ನೇ ಅವನೇನಂತ ಕರೆದಿದ್ದು? ಡಿ ಟಿ ಅಂತ ಕರೆದಿದ್ದು. ಅಂತ ಹೇಳಿದ್ರೆ ಈ ಪಾಯಿಂಟ್ ಏನಿದೆ, ಆ ಪಾಯಿಂಟ್ ಆ ಕಡೆ ಮೇಲೆ ಕೆಳಗಡೆ ಇರುವಂಥ ಟೈಮ್ ಡಿಫ್ರೆನ್ಸ್ ಎಷ್ಟು? ಡಿ ಟಿ. ಆ್ಯಂಡ್ ಪೊಸಿಷನ್ ಡಿಫ್ರೆನ್ಸ್ ಏನು? ಚೇಂಜ್ ಇನ್ ಪೊಸಿಷನ್ ಎಷ್ಟು? ಡಿ ಎಕ್ಸ್. ಸೊ ಆಗ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಅನ್ನು ನ್ಯೂಟನ್ ಏನಂತ ಹೇಳ್ತಾನೆ? ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರೀತಾನೆ. ನ್ಯೂಟನ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಇನ್ಸ್ಟಂಟೇನಿಯಸ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಅಲ್ಲ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿದು ಮ್ಯಾಗ್ನಿಟ್ಯೂಡನ್ನು ತಗೊಂಡ್ರೆ ನನಗೆ ಇನ್ಸ್ಟಂಟೇನಿಯಸ್ ಸ್ಪೀಡ್ ಸಿಗೋದು, ಅದರ್ವೈಸ್ ಸಿಗಲ್ಲ. ಓಕೆನಾ? ಸೊ ಇನ್ಸ್ಟಂಟೇನಿಯಸ್ ಸ್ಪೀಡ್ ಫಸ್ಟಿಗೆ ಬಂದಿದ್ದಲ್ಲ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಫಸ್ಟಿಗೆ ಬಂದಂಥ ಕ್ವಾಂಟಿಟಿ. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿದು ಮ್ಯಾಗ್ನಿಟ್ಯೂಡೇ ಇನ್ಸ್ಟಂಟೇನಿಯಸ್ ಸ್ಪೀಡ್. ಓಕೆನಾ? ಫಸ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಕ್ಲಿಯರ್? ಎಸ್. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ನ್ಯೂಟನ್ ಈ ಥರ ಡಿಫೈನ್ ಮಾಡ್ಕೊಳ್ತಾನೆ. ಅಂತ ಹೇಳಿದ್ರೆ ಆವ್ರೇಜ್ ವೆಲಾಸಿಟಿನಲ್ಲಿ ಸಿಕ್ಕಿದಂಥ ಫಾರ್ಮುಲಾ ಏನಿದೆ ಅದರ ಡಿನಾಮಿನೇಟರನ್ನು ಯಾವುದಕ್ಕೆ ಅಪ್ರೋಚ್ ಮಾಡಿಸ್ತಾನೆ? 0 ಕಡೆಗೆ ಹೋದರೆ ಲಿಮಿಟ್ this delta t tends towards to 0 of this delta x by delta t should be equal to dx by dt. ಸೊ ಈ ಥರ ಒಂದು ಡೆಫಿನೇಷನ್ ಅನ್ನು ಈ ಪರ್ಟಿಕ್ಯುಲರ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ ಕೊಡ್ತಾನೆ. ನ್ಯೂಟನ್ ನೋಡಿ ಯೂಸ್ ಮಾಡ್ಕೊಂಡಿರೋಂಥ ಟರ್ಮ್ ಯಾವುದು? ಲಿಮಿಟ್ ಅನ್ನೋ ಟರ್ಮನ್ನು ನ್ಯೂಟನ್ ಯೂಸ್ ಮಾಡ್ಕೊಂಡಿದ್ದಾನೆ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಈ ಪಾಯಿಂಟ್ನಲ್ಲಿ ವೆಲಾಸಿಟಿ ಎಷ್ಟು ಅಂತ ಗೊತ್ತಾಗಲಿಕ್ಕೆ ಸೊ ನ್ಯೂಟನ್ ಯೂಸ್ ಮಾಡ್ಕೊಂಡಿರೋಂಥ ಕಾನ್ಸೆಪ್ಟ್ ಏನು? ಲಿಮಿಟ್. ಯಾವಾಗ ಲಿಮಿಟ್ ಅನ್ನೋ ಕಾನ್ಸೆಪ್ಟನ್ನು ನ್ಯೂಟನ್ ತರ್ತಾನೆ ಆಗ ಮ್ಯಾಥಮೆಟಿಕ್ಸ್ನಲ್ಲಿ ಇನ್ನೊಂದು ಬ್ರಾಂಚ್ ಒರಿಜಿನೇಟ್ ಆಗ್ತದೆ. ಬ್ರಾಂಚ್ ಹೆಸರು ಕ್ಯಾಲ್ಕುಲಸ್ ಅಂತ. ಓಕೆನಾ? ಸೊ ಈ ಬ್ರಾಂಚನ್ನು ನ್ಯೂಟನ್ ಮತ್ತು ಲೆಬ್ನಿಸ್ ಅನ್ನೋ ಇಬ್ಬರು ಮ್ಯಾಥಮೆಟಿಷಿಯನ್ಸ್ ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಮಾಡ್ತಾರೆ. ಓಕೆ, ನ್ಯೂಟನ್ ಇಂಗ್ಲೆಂಡ್ನಲ್ಲಿ, ಆಲ್ಮೋಸ್ಟ್ ಲೆಬ್ನಿಸ್ ಐ ಥಿಂಕ್ ಫ್ರಾನ್ಸ್ನಲ್ಲಿ ಅನ್ಕೋತೀನಿ. ಸೊ ಫ್ರಾನ್ಸ್ನಲ್ಲಿ ಸೊ ಈ ಬ್ರಾಂಚನ್ನು ಡೆವಲಪ್ ಮಾಡ್ತಾರೆ. ಸೊ ಮಕ್ಕಳು ಇಲ್ಲಿ ನೋಡಿ ಒಂದ್ಸರಿ, ಈ ಕ್ಯಾಲ್ಕುಲಸ್ನಲ್ಲಿ ನೀವು ಕೆಲವೊಂದು ಕಾನ್ಸೆಪ್ಟನ್ನು ಕೇಳಿರ್ಬೋದು. ಸ್ಟಾರ್ಟ್ ಆಗೋದೇ ಲಿಮಿಟ್ ಅನ್ನೋ ಕಾನ್ಸೆಪ್ಟಿಂದ, ಅದಾದಮೇಲೆ ಡಿಫ್ರೆನ್ಷಿಯೇಷನ್, ಇಂಟಗ್ರೇಷನ್, ಸೊ ಡಿಫ್ರೆನ್ಷಿಯಲ್ ಈಕ್ವೇಷನ್ಸು, ಸಾಕಷ್ಟು ವಿಚಾರಗಳು ಅಂದರೆ ಕಾನ್ಸೆಪ್ಟ್ಗಳು ಈ ಒಂದು ಕ್ಯಾಲ್ಕುಲಸ್ ಅನ್ನೋ ಒಂದು ಪಾರ್ಟ್ನಲ್ಲಿ ಬರ್ತದೆ. isn't it? ಸೊ ಅಂದಮೇಲೆ ಈ ಕ್ಯಾಲ್ಕುಲಸ್ ತುಂಬ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಕ್ಸ್
ಹೌದಲ್ವಾ? ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಆಗಿರಲಿ, ಮೋಷನ್ ಇನ್ ಪ್ಲೇನ್ ಆಗಿರಲಿ, ಲಾಸ್ ಆಫ್ ಮೋಷನ್ ಆಗಿರಲಿ, ವರ್ಕ್ ಎನರ್ಜಿ ಪವರ್ ಆಗಿರಲಿ, ಯಾವುದೇ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕ್ಯಾಲ್ಕುಲಸ್ದು ರಿಕ್ವೈರ್ಮೆಂಟ್ ತುಂಬ ಇದೆ. ಓಕೆನಾ? ಅಂದರೆ ಆಲ್ಮೋಸ್ಟ್ ಆ ನ್ಯೂಟನ್ ಮತ್ತು ಗೆಲಿಲಿಯೋ ಟೈಮ್ನಲ್ಲಿ ಫಿಸಿಕ್ಸನ್ನು ಬರೀಲಿಕ್ಕೆ ಒಂದು ಲ್ಯಾಂಗ್ವೇಜನ್ನೇ ಹುಡುಕ್ತಿದ್ರು ಅವರು. ಆಗ ಸಿಕ್ಕಿದೆ ಅವರಿಗೆ ಈ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಲ್ಯಾಂಗ್ವೇಜ್, ಅದರೊಳಗೆ ಈ ಕ್ಯಾಲ್ಕುಲಸ್ ಅನ್ನೋ ಒಂದು ಪಾರ್ಟ್ ಅವರೇ ಇನ್ವೆಂಟ್ ಮಾಡ್ಕೊಂಡಿದ್ದು ಅಲ್ವಾ? ಸೊ ನ್ಯೂಟನ್ ಯಾವಾಗ ಲಿಮಿಟ್ ಕಾನ್ಸೆಪ್ಟನ್ನು ತರ್ತಾನೆ, ತಂದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಸೊ ಆವಾಗ ಒಂದು ಕಿಕ್ ಸ್ಟಾರ್ಟ್ ಸಿಗುತ್ತೆ ಯಾವುದಕ್ಕೆ? ಕ್ಯಾಲ್ಕುಲಸ್ ಅನ್ನೋ ಒಂದು ಬ್ರಾಂಚ್ ಡೆವಲಪ್ ಮಾಡಲಿಕ್ಕೆ. ಓಕೆನಾ? ಎಸ್. ಸೊ ಯಾವುದೇ ವ್ಯಾಲ್ಯೂದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಅಂದರೆ ಕ್ವಾಂಟಿಟಿದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂನ ಇದೇ ಥರ ಡಿಫೈನ್ ಮಾಡ್ಕೊಂಡು ಹೋಗ್ತೀವಿ ನಾವು. ಮುಂದಕ್ಕೆ ಬರ್ತದೆ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್, ಇನ್ಸ್ಟಂಟೇನಿಯಸ್ ಫೋರ್ಸ್, ಇನ್ಸ್ಟಂಟೇನಿಯಸ್ ಪ್ರೆಷರ್. ಸೊ ತುಂಬ ಕ್ವಾಂಟಿಟೀಸ್ಗಳು ಇದೇ ಥರ ಅಪಿಯರ್ ಆಗ್ತಾ ಹೋಗ್ತವೆ. ಓಕೆ, ಎಸ್. ಸೊ ಇಲ್ಲಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಡಿಫೈನ್ ಮಾಡಲಿಕ್ಕೆ ಯಾವ ಕಾನ್ಸೆಪ್ಟ್ ಬೇಕಾಯಿತು ಮಕ್ಕಳೇ? ಈ ಲಿಮಿಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬೇಕಾಯಿತು ನಮಗೆ. ಕ್ಲಿಯರ್? ಏನು ಇದರ ಅರ್ಥ? ಲಿಮಿಟ್ ಡೆಲ್ಟಾ ಟಿ ಗೋಸ್ ಟು 0 ಅಂತ ಹೇಳಿದ್ರೆ ಡೆಲ್ಟಾ ಟಿ 0ಗೆ ಈಕ್ವಲ್ ಆಗೋದಿಲ್ಲ, ಬಟ್ 0ದ ಹತ್ರ ಹೋಗ್ತಾ ಇರ್ತದೆ. ಓಕೆನಾ? ಸೊ ಅದಕ್ಕೆ ಯಾವಾಗ ನ್ಯೂಟನ್ ಆ್ಯಪಲ್ ಬೀಳೋದನ್ನ ಅಬ್ಸರ್ವ್ ಮಾಡ್ತಾನೆ, ಸೊ ಅವನಿಗೆ ಈ ಕ್ವಶನ್ಸ್ಗಳೆಲ್ಲವೂ ಅರೈಸ್ ಆಗ್ತಾ ಹೋಗ್ತದೆ. ಒಂದು, ಆ್ಯಪಲ್ ಮೇಲೆ ಅರ್ತ್ ಏನು ಫೋರ್ಸನ್ನು ಅಪ್ಲೈ ಮಾಡ್ತಿದೆ, ಸೇಮ್ ಫೋರ್ಸನ್ನು ಯಾವುದ್ರ ಮೇಲೆ ಅಪ್ಲೈ ಮಾಡ್ತಿದೆ ಅಂತೆ? ಮೂನ್ ಮೇಲೂ ಕೂಡ ಅಪ್ಲೈ ಮಾಡ್ತಿದೆ. ಅದ್ರ ಜೊತೆಗೆ ಆ್ಯಪಲ್ ಕೆಳಗಡೆ ಬೀಳಬೇಕಾದ್ರೆ ಯಾವುದೋ ಒಂದು ಪಾಯಿಂಟ್ನಲ್ಲಿ, ರ್ಯಾಂಡಮ್ ಪಾಯಿಂಟ್ನಲ್ಲಿ ಅದರ ವೆಲಾಸಿಟಿ ಎಷ್ಟು, ಅದನ್ನೇ ಅವನು ಇನ್ಸ್ಟಂಟೇನಿಯಸ್, ಆ ಇನ್ಸ್ಟೆಂಟ್ನಲ್ಲಿ ಇರುವಂಥ ವೆಲಾಸಿಟಿ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರೆದ. ಆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ವ್ಯಾಲ್ಯೂ ಎಷ್ಟು? ಕ್ಲಿಯರಾ? ಸೊ ಅದನ್ನು ಕೂಡ ಅವನು ಲಿಮಿಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿ ಕಂಡುಹಿಡ್ಕೊಂಡ. ಇವತ್ತಿನ ದಿನ ಮಕ್ಕಳು ಲಿಮಿಟ್ ಅನ್ನೋ ಕಾನ್ಸೆಪ್ಟಿಗೆ ತುಂಬ ಬೇರೆ ಬೇರೆ ಡೆಫಿನೇಷನ್ಸ್ ಇದೆ ಮ್ಯಾಥಮೆಟಿಕ್ಸ್ನಲ್ಲಿ. ಎಪ್ಸಿಲಾನ್ ಡೆಲ್ಟಾ ಡೆಫಿನೇಷನ್ ಅಂತ ಇದೆ. ಸೊ ಏನೇ ಇರಲಿ, ಫಸ್ಟ್ ಲಿಮಿಟ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದೆ ಈ ರೀತಿಯಲ್ಲಿ, ಅಂದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಡಿಫೈನ್ ಮಾಡಲಿಕ್ಕೋಸ್ಕರನೇ. ಕ್ಲಿಯರ್ ಆಯಿತಾ? ಎಸ್. ಸೊ ನಾನು ಅನ್ಕೊಳ್ತೀನಿ ಇಷ್ಟೆಲ್ಲ ಏನು ಹೇಳಿದೆ ಇವೆಲ್ಲವೂ ಕ್ಲಿಯರ್ ಆಗಿದೆ ಅಂತ. ಆವ್ರೇಜ್ ವೆಲಾಸಿಟಿ ಮತ್ತು ಇನ್ಸ್ಟಂಟೇನಿಯಸ್ ವೆಲಾಸಿಟಿಗೆ ಡಿಫ್ರೆನ್ಸ್ ಇದೆ. ಆವ್ರೇಜ್ ವೆಲಾಸಿಟಿ ಅಂತ ಹೇಳಿದ್ರೆ ಎರಡು ಡಿಫ್ರೆಂಟ್ ಪೊಸಿಷನ್ನಲ್ಲಿರುವಂಥ ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಮತ್ತು ಡಿಸ್ಪ್ಲೇಸ್ ಆಗಲಿಕ್ಕೆ ತಗೊಂಡಂಥ ಓವರ್ ಆಲ್ ಟೈಮ್, ಅದರ ರೇಷಿಯೋವನ್ನು ಆವ್ರೇಜ್ ವೆಲಾಸಿಟಿ ಅಂತ ಹೇಳ್ತೀವಿ. ಬಟ್ ಇನ್ಸ್ಟಂಟೇನಿಯಸ್ ಹಂಗಲ್ಲ, ಆ ಪರ್ಟಿಕ್ಯುಲರ್ ಪಾಯಿಂಟ್ನಲ್ಲಿ ಓಕೆ ದ ವೆಲಾಸಿಟಿ ಆಫ್ ಅ ಪಾರ್ಟಿಕಲ್ ಎಟ್ ಅ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಆಸ್ ಅ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಏನು ಬರಿತೀನಿ? ಎಸ್. ದ ವೆಲಾಸಿಟಿ ಆಫ್ ಅ ಪಾರ್ಟಿಕಲ್ ಅಥವಾ ಬಾಡಿ, ವೆಲಾಸಿಟಿ ಆಫ್ ಅ ಬಾಡಿ at a given instant of time, given instant of time is called instantaneous velocity. ಸೊ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಕೂಡ ಒಂದು ವೆಕ್ಟರ್ ಕ್ವಾಂಟಿಟಿ. ಸೊ ಅದರ SI ಯೂನಿಟ್ ಮೀಟರ್ ಪರ್ ಸೆಕೆಂಡೇ, ಡೈಮೆನ್ಷನಲ್ ಫಾರ್ಮುಲಾ. ಸೊ m0 L1 t-1. ಸೊ ಆ್ಯಸ್ ಇಟ್ ಈಸ್ ಎಲ್ಲವೂ ಕೂಡ. ಸೊ ಸೇಮ್ ನಾವು ಆವ್ರೇಜ್ ವೆಲಾಸಿಟಿಗೆ ಏನೆಲ್ಲ ಪ್ಯಾರಾಮೀಟರ್ ಅಂದರೆ ಈ SI ಯೂನಿಟ್ ಆಗಿರ್ಬೋದು, ಡೈಮೆನ್ಷನಲ್ ಫಾರ್ಮುಲಾ ಏನೆಲ್ಲ ಯೂಸ್ ಮಾಡಿದ್ವಿ, ಸೇಮ್ ಇಲ್ಲೂ ಕೂಡ, ಬಟ್ ಡಿಫೈನ್ ಮಾಡೋ ರೀತಿ ಬೇರೆ ಅಷ್ಟೇ. ಸೊ ಇಟ್ ಇಸ್ ದ ರೇಷಿಯೋ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಟು ದ ಟೋಟಲ್ ಟೈಮ್ ಟೇಕನ್. ಇಟ್ ಇಸ್ ದ ವೆಲಾಸಿಟಿ ಎಟ್ ಅ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಓಕೆ, ಸೊ ಅಥವಾ ಈ ಥರನೂ ಡಿಫೈನ್ ಮಾಡ್ತಾರೆ ಮಕ್ಕಳೇ, ದ ರೇಟ್ ಆಫ್ ಚೇಂಜ್ ಆಫ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಎಟ್ ಅ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್. ಅದು ಇನ್ನೊಂದು ಡೆಫಿನೇಷನ್. ಆರ್ ದ ರೇಟ್ ಆಫ್ ಚೇಂಜ್ ಆಫ್ position of a particle at a given instant of time. ಸೊ ಈಗೂ ಕೂಡ ಏನನ್ನ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು ಡಿಫೈನ್ ಮಾಡ್ತಾರೆ. ಓಕೆನಾ? ಸೊ ಯಾವುದೇ ರೀತಿಯಲ್ಲಿ ನಾವು ಡಿಫೈನ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ನಲ್ಲಿ ವೆಲಾಸಿಟಿ ಎಷ್ಟು ಅನ್ನೋದು ಗೊತ್ತಾಗಬೇಕಷ್ಟೆ. ಕ್ಲಿಯರ್ ಆಯಿತಾ? ಎಸ್. ಸೊ ಇವಾಗ ಇನ್ಸ್ಟಂಟೇನಿಯಸ್ ಸ್ಪೀಡ್ ಹೆಂಗೆ ಆರಿಜಿನೇಟ್ ಆಯಿತು ಈ ಕಾನ್ಸೆಪ್ಟಿಂದ ಅಂತ ತಿಳ್ಕೊ. ಓಕೆನಾ? ಎಸ್. ಸೊ ನಾವು ಆವ್ರೇಜ್ ವೆಲಾಸಿಟಿಯನ್ನು ಡಿಸ್ಕಸ್ ಮಾಡಬೇಕಾದ್ರೆ ಮಕ್ಕಳೇ ಈ ಆವ್ರೇಜ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟನ್ನು ತರ್ತೀವಿ. ನಮಗೆ ಗೊತ್ತಿತ್ತು ವೆನ್ ಇಟ್ ಕಮ್ಸ್ ಟು ದಿಸ್ ಆವ್ರೇಜ್ ವ್ಯಾಲ್ಯೂ ಆಫ್ ಅ ವೆಲಾಸಿಟಿ,
ಆವ್ರೇಜ್ ವೆಲಾಸಿಟಿ ಮತ್ತು ಅದರ ಮ್ಯಾಗ್ನಿಟ್ಯೂಡನ್ನು ಈ ರೀತಿ ಬರ್ಕೊಂಡಾಗ ಇದು ಯಾವತ್ತೂ ಕೂಡ ಸ್ಪೀಡ್ ಅಂದರೆ ಆವ್ರೇಜ್ ಸ್ಪೀಡ್ಗಿಂತ ಏನಿತ್ತು ಈಕ್ವಲ್ ಇತ್ತು ಅಥವಾ ಅದಕ್ಕಿಂತ ಕಡಿಮೆ ಇರ್ತಿತ್ತು. ಆವ್ರೇಜ್ ವೆಲಾಸಿಟಿ ದ ಮ್ಯಾಗ್ನಿಟ್ಯೂಡ್ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು ಆವ್ರೇಜ್ ಸ್ಪೀಡ್. ಹೌದಲ್ವಾ? ಎಸ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಗೆ ಬಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ is always equal to instantaneous speed. ಯಾವಾಗಲೂ ಕೂಡ. ಬಟ್ ಈ ಕೇಸ್ನಲ್ಲಿ ಇದೆರಡು ಈಕ್ವಲ್ ಆಗಬೇಕಂದ್ರೆ ಬಾಡಿ ಸ್ಟ್ರೈಟ್ ಲೈನಲ್ಲೇ ಮೂವ್ ಆಗಬೇಕು ವಿತೌಟ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಬಟ್ ಇಲ್ಲಿ ಆ ಥರ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ, ಕನ್ಸ್ಟೆಂಟ್ಸ್ಗಳಿಲ್ಲ. ಸೊ ಬಾಡಿ ಸ್ಟ್ರೈಟ್ ಲೈನಲ್ಲಾದರೂ ಮೂವ್ ಆಗಲಿ, ಕರುಡು ಪಾತಲ್ಲಾದರೂ ಮೂವ್ ಆಗಲಿ, ಡೈರೆಕ್ಷನನ್ನು ಬೇಕಾದರೂ ಚೇಂಜ್ ಮಾಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ ಬಾಡಿ. ಇನ್ಸ್ಟಂಟೇನಿಯಸ್ ವೆಲಾಸಿಟಿದು ಮ್ಯಾಗ್ನಿಟ್ಯೂಡ್ ಯಾವತ್ತೂ ಕೂಡ ಇನ್ಸ್ಟಂಟೇನಿಯಸ್ ಸ್ಪೀಡಿಗೆ ಈಕ್ವಲ್ ಆಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ, ಸೊ ನ್ಯೂಟನ್ ಫಸ್ಟ್ ಡಿಫೈನ್ ಮಾಡ್ಕೊಂಡಿರೋದು ಇನ್ಸ್ಟಂಟೇನಿಯಸ್ ವೆಲಾಸಿಟಿಯನ್ನು. ಸೊ ಅದರ ಮ್ಯಾಗ್ನಿಟ್ಯೂಡ್ ತೆಗೆದಾಗ ಅವನಿಗೆ ಏನು ಸಿಕ್ತು? ಇನ್ಸ್ಟಂಟೇನಿಯಸ್ ಸ್ಪೀಡ್ ಸಿಕ್ತು. ಸೊ ಇಲ್ಲಿ ನೋಡಿ ಮಕ್ಕಳೇ, ಯಾವಾಗ ನಾವು ಡೆಲ್ಟಾ ಟಿಯನ್ನು ಟೈಮ್ ಡಿಫ್ರೆನ್ಸನ್ನು ಝೀರೋಗೆ ಅಪ್ರೋಚ್ ಮಾಡಿಸ್ತೀವಿ, ಈ ಡೆಲ್ಟಾ ಟಿ ಝೀರೋಗೆ ಅಪ್ರೋಚ್ ಆಗ್ತದೆ. ಆಗ ಈ ಡಿಸ್ಟೆನ್ಸ್ ಏನಿದೆ ಅಲ್ಲ, ಈ ಡಿಸ್ಪ್ಲೇಸ್ಮೆಂಟ್ ಏನಿದೆ ಅಲ್ವಾ, ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್, ಅದು ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಆಗಿರ್ತದೆ. ಇಲ್ಲಿಂದ ಇಲ್ಲಿಗಾಗಿರುವಂಥ ಡಿಸ್ಪ್ಲೇಸ್ಮೆಂಟ್ ಆ ಪಾಯಿಂಟ್ ಒಳಗಡೆ. ಆ ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ ಯಾವತ್ತೂ ಕೂಡ ಡೈರೆಕ್ಷನ್ ಜಾಸ್ತಿ ಚೇಂಜ್ ಆಗೋದಿಲ್ಲ, ಡೈರೆಕ್ಷನ್ ಫಿಕ್ಸ್ಡ್ ಇರ್ತದೆ. ಸೊ ಡೈರೆಕ್ಷನ್ ಫಿಕ್ಸ್ಡ್ ಇರ್ತದೆ ಅಂದಮೇಲೆ ಇದೆರಡು ಈಕ್ವಲ್ ಆಗಲೇಬೇಕು. ಇಫ್ ದೇರ್ ಇಸ್ ನೋ ಚೇಂಜ್ ಇನ್ ಡೈರೆಕ್ಷನ್, ದೀಸ್ ಟು ಶುಡ್ ಬಿ ಈಕ್ವಲ್ ಟು ಈಚ್ ಅದರ್. ಅದೇ ಆಗಿರೋದಿಲ್ಲ. ಕ್ಲಿಯರ್ ಆಯ್ತಾ? ಸೊ ಅಂದರೆ ಈ ಸ್ಮಾಲ್ ಪರ್ಟಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ ಡೈರೆಕ್ಷನ್ ಚೇಂಜ್ ಆಗೋದಿಲ್ಲ. ಸೊ ಆದ್ದರಿಂದನೇ ಮ್ಯಾಗ್ನಿಟ್ಯೂಡ್ ಆಫ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಇನ್ಸ್ಟಂಟೇನಿಯಸ್ ಸ್ಪೀಡಿಗೆ ಈಕ್ವಲ್ ಆಗಿರ್ತದೆ ಆ ಪರ್ಟಿಕ್ಯುಲರ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ. ವೆರಿ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್, ಅದು ಆಲ್ಮೋಸ್ಟ್ ಸ್ಟ್ರೈಟ್ ಲೈನೇ ಕಾಣ್ತದೆ. ನೀವು ಕರ್ವ್ಡ್ ಪಾತ್ ತಗೊಂಡ್ರು ಆ ಪರ್ಟಿಕ್ಯುಲರ್ ಲೆಂತ್ ಏನಿದೆ, ಈ ಡಿ ಎಕ್ಸ್ ಅನ್ನೋ ಲೆಂತ್ ಏನಿದೆ, ಸ್ಟ್ರೈಟ್ ಲೈನ್ ಥರನೇ ಅಪಿಯರ್ ಆಗ್ತದೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಆದ್ದರಿಂದ ಈ ರಿಸಲ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಆದ್ದರಿಂದನೇ ಇನ್ಸ್ಟಂಟೇನಿಯಸ್ ಸ್ಪೀಡ್ ಮತ್ತು ವೆಲಾಸಿಟಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಫಿಸಿಕ್ಸ್ನಲ್ಲಿ ಕೊಡ್ತೀವಿ. ಮತ್ತು ಇನ್ನೊಂದು ಮಕ್ಕಳೇ, ಈ ವೆಹಿಕಲ್ಸ್ದು ಸ್ಪೀಡೋಮೀಟರ್ಸ್ ಇರ್ತದೆ ನೋಡಿ, ಎಷ್ಟು ಸ್ಪೀಡ್ನಲ್ಲಿ ಹೋಗ್ತಿದೆ ಅಂತ ತೋರಿಸುತ್ತೆ ನೋಡು ವೆಹಿಕಲ್. ಆ ಸ್ಪೀಡೋಮೀಟರ್ ಮೆಷರ್ ಮಾಡೋದು ಯಾವತ್ತೂ ಕೂಡ ಇನ್ಸ್ಟಂಟೇನಿಯಸ್ ಸ್ಪೀಡನ್ನು. ವೆಹಿಕಲ್ಸ್ ಸ್ಪೀಡೋಮೀಟರ್ ಆಲ್ವೇಸ್ ಮೆಷರ್ಸ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಓಕೆನಾ? ಎಸ್. ಸೊ ಇದಾಗಿತ್ತು ಮಕ್ಕಳ ಇವತ್ತಿನ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತು ಇನ್ಸ್ಟಂಟೇನಿಯಸ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್. ಓಕೆ. ಸೊ ಇದೆರಡಕ್ಕೂ ಡಿಫ್ರೆನ್ಸ್ ಏನಿದೆ? ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ, ಇದೊಂದು ಸ್ಕೇಲಾರ್ ಕ್ವಾಂಟಿಟಿ. SI ಯೂನಿಟ್ಸ್ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಡೈಮೆನ್ಷನಲ್ ಫಾರ್ಮುಲಾದಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಓಕೆನಾ? ಎಸ್. ಸೊ ಯೂಶ್ವಲಿ ಇದರ ಅಡ್ವಾಂಟೇಜ್ ಇದೆ, ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು? ವೆಹಿಕಲ್ಸ್ ಸ್ಪೀಡೋಮೀಟರ್ನಲ್ಲಿ ಇನ್ಸ್ಟಂಟೇನಿಯಸ್ ಸ್ಪೀಡನ್ನು ಮೆಷರ್ ಮಾಡೋ ಥರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಆಲ್ವೇಸ್ ಇಟ್ ಮೆಷರ್ಸ್ ದ ಇನ್ಸ್ಟಂಟೇನಿಯಸ್ ಸ್ಪೀಡ್, ನಾಟ್ ದ ವೆಲಾಸಿಟಿ. ಡೈರೆಕ್ಷನ್ ತೋರಿಸಲ್ಲ ಅದು. ಸ್ಪೀಡೋಮೀಟರ್ ಯಾವತ್ತೂ ಡೈರೆಕ್ಷನ್ ತೋರಿಸಲ್ಲ, ಅದು ತೋರಿಸೋದು ಬರೀ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವ್ಯಾಲ್ಯೂ. ಸೊ ದ್ಯಾಟ್ ಈಸ್ ಇನ್ಸ್ಟಂಟೇನಿಯಸ್ ಸ್ಪೀಡ್. ಸೊ ಓಕೆ ಮಕ್ಕಳೇ, ಇವತ್ತಿನ ಈ ಲಿಮಿಟ್ ಕಾನ್ಸೆಪ್ಟ್ ಮತ್ತು ಅದರ ಜೊತೆಗೆ ಈ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಇದು ಹೇಗೆ ಒರಿಜಿನೇಟ್ ಆಯಿತು, ಯಾಕೆ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಯಿತು, ಆ ಪಾಯಿಂಟ್ನಲ್ಲಿ ವೆಲಾಸಿಟಿ ಏಕೆ ಫೈಂಡ್ ಔಟ್ ಮಾಡಬೇಕು, ಇದೆಲ್ಲ ಮುಂದಿನ ಕ್ಲಾಸ್ನಲ್ಲಿ ಗೊತ್ತಾಗ್ತದೆ. ಯಾಕೆ ಅದರ ಇಂಪಾರ್ಟೆನ್ಸ್ ಏನಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಏನೆಲ್ಲ ಮಾಡ್ತೀವಿ ಮುಂದಕ್ಕೆ, ಯಾವ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ, ಅದೆಲ್ಲ ಮುಂದಕ್ಕೆ ಬರ್ತದೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ. ಬಟ್ ಒಂದು ಹೇಗೆ ಈ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆಯಿತು ಫಿಸಿಕ್ಸ್ ಒಳಗಡೆ, ಲಿಮಿಟನ್ನು ತಂದು ನ್ಯೂಟನ್ ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ, ಕಂಪ್ಲೀಟ್ ಸಿನಾರಿಯೋ ನಾನು ನಿಮಗೆ ಹೇಳಿದ್ದೀನಿ. ಓಕೆ. ಸೊ ಆದ್ದರಿಂದ ಒಟ್ಟಿನಲ್ಲಿ ಮಕ್ಕಳೇ ಈ ಕಾನ್ಸೆಪ್ಟನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಮಿಟ್ ಮತ್ತು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿಗೆ ಇದನ್ನು ಮುಗಿಸ್ತೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಇದರ ಮೇಲೆ ಅಂದರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಮತ್ತು ಸ್ಪೀಡ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಸೊ ಆಫ್ಟರ್ ದ್ಯಾಟ್ ನಾವು ಈ ಆಕ್ಸಲರೇಷನ್ ಅನ್ನೋ ಒಂದು ಕಾನ್ಸೆಪ್ಟಿಗೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟಿಗೆ ಮೂವ್ ಆಗ್ತೀವಿ. ಅಲ್ಲೂ ಕೂಡ ಆವ್ರೇಜ್ ಆಕ್ಸಲರೇಷನ್, ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಅನ್ನೋ ಎರಡು ಆಕ್ಸಲರೇಷನ್ಸ್ ಬರ್ತದೆ. ಓಕೆ. ಸೊ ಈ ಆಕ್ಸಲರೇಷನ್ ಅಂದ್ರೇನು, ಯಾಕೆ ಫಿಸಿಕ್ಸ್ ಒಳಗಡೆ ಆಕ್ಸಲರೇಷನ್ ಅನ್ನೋ ಕಾನ್ಸೆಪ್ಟ್ ಬೇಕು, ಸೊ ಇದಿಲ್ಲದಿದ್ದರೆ ಫಿಸಿಕ್ಸ್ ರನ್ ಆಗೋದಿಲ್ವಾ, ಸೊ ವೈ ವಿ ನೀಡ್ ದ್ಯಾಟ್ ಕಾನ್ಸೆಪ್ಟ್, ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್, ಪ್ರತಿಯೊಂದನ್ನು ಡಿಸ್ಕಸ್ ಮಾಡುವ ಸೊ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ. ಸೊ ಅಲ್ಲಿವರೆಗೂ ಓದ್ತಾ ಇರಿ ಎಲ್ಲರೂ. ಆಲ್ ದ ವೆರಿ ಬೆಸ್ಟ್. ಬಾಯ್.